오늘 주제는 대속주 하나님 우리 주 예수 그리스도입니다. ಇವತ್ತು ನಾವು ತಿಳ್ಕೋಬೇಕಾಗಿರುವಂತ ಒಂದು ವಿಷಯ, ಸೃಷ್ಟಿಕರ್ತನಾದ ದೇವರು ನಮ್ಮ ಜೀವವುಳ್ಳ ದೇವರಾಗಿದ್ದಾರೆ. The Savior God, our Lord Jesus Christ. ನಮ್ಮನ್ನ ರಕ್ಷಿಸುವ ಆತನು ನಮ್ಮ ದೇವರಾಗಿದ್ದಾರೆ. 본문은 요한복음 3장 16절 읽어보겠습니다. ನಾವು ವೇದ ಭಾಗಕ್ಕೋಸ್ಕರವಾಗಿ ಒಂದು ವಾಕ್ಯವನ್ನ ಓದಿಕೊಳ್ಳೋಣ. ಯೋಹಾನ 3:16. 요한복음 3장 16절. ಯೋಹಾನ 3. 하나님이 세상을 이처럼 사랑하사 독생자를 주셨으니 이는 그를 믿는 자마다 멸망하지 않고 영생을 얻게 하려 하심이라. ಇಲ್ಲಿ ನಾವು ನೋಡ್ತೇವೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟನು. ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನ ಕೊಟ್ಟನು. 또 요한일서 4장 10절을 읽어봅니다. 요한일서 4장 10절. ಹಾಗೆ ಮೊದಲನೇ ಯೋಹಾನ 4:10. 사랑은 여기 있으니 우리가 하나님을 사랑한 것이 아니요 하나님이 우리를 사랑하사 우리 죄를 속하기 위하여 화목제물로 그 아들을 보내셨습니다. ನಾವು ದೇವರನ್ನ ಪ್ರೀತಿಸಲಿಲ್ಲ, ಆತ ನಮ್ಮನ್ನ ಪ್ರೀತಿಸಿ ನಮ್ಮ ಪಾಪ ನಿವಾರಣೆಗಾಗಿ ತನ್ನ ಮಗನನ್ನು ಕಳಿಸಿಕೊಟ್ಟಿದ್ರಲ್ಲಿಯೇ ಪ್ರೀತಿಯ ನಿಜ ಗುಣ ತೋರಿ ಬರುತ್ತದೆ. 또 한 절 더 봅니다. 갈라디아서 1장 4절. ಮತ್ತೊಂದು ವಾಕ್ಯ ಗಲಾತ್ಯ 1:4. 갈라디아서 1장 4절. 그리스도께서 하나님 곧 우리 아버지의 뜻을 따라 이 악한 세대에서 우리를 건지시려고 우리 죄를 대속하기 위하여 자기 몸을 주셨으니. Galatians chapter 1:4. ಈತನು ನಮ್ಮನ್ನು ಕೆಟ್ಟದಾಗಿರುವ ಈಗಿನ ದುಷ್ಟ ಯುಗದೊಳಗಿಂದ ಬಿಡಿಸಬೇಕೆಂದು ನಮ್ಮ ತಂದೆಯಾದ ದೇವರ ಚಿತ್ತಕ್ಕನುಸಾರವಾಗಿ ನಮ್ಮ ಪಾಪಗಳ ದೆಸೆಯಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿದನು. 요한복음 3장 16절의 내용은 하나님이 우리를 너무 사랑하셨는데 독생자 아들을 주시기까지 사랑했다는 말씀을 하고 있어요. ಇಲ್ಲಿ ನಾವು ನೋಡ್ತೇವೆ, ನಾವು ಮೊದಲೇ ಓದಿದ ಪ್ರಕಾರವಾಗಿ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತ ನಂಬುವ ಒಬ್ಬನಾದರೂ ನಾಶವಾಗದೆಲ್ಲ ನಿತ್ಯ ಜೀವನ ಪಡೆಯಬೇಕೆಂದು ಕೊಟ್ಟನು ಎಂಬುದಾಗಿ. 그리고 그 아들을 믿는 자마다 멸망하지 않고 영생을 얻게 하려 하심이라고 말씀하고 있습니다. ತನ್ನ ಕುಮಾರನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನ ಕೊಟ್ಟನು. 하나님이 우리를 독생자 아들을 주시기까지 사랑했는데 ತಂದೆಯಾದ ದೇವರು ತನ್ನ ಒಬ್ಬನೇ ಕುಮಾರನನ್ನ ನಂಬಬೇಕೆಂಬುದಾಗಿ ನಮಗೋಸ್ಕರ ಕೊಟ್ಟಿದ್ದಾರೆ. 우리가 멸망하지 않고 영생을 얻게 하려 하시기 위해서 주신 거란 말입니다. ನಾವು ನಾಶವಾಗಬಾರದು, ನಾವು ನಿತ್ಯ ಜೀವನ ಪಡೆಯಬೇಕೆಂಬುದಾಗಿ ನಮಗಾಗಿ ಕೊಟ್ಟಿದ್ದಾರೆ. 그러나 아무에게 그렇게 하는 것이 아니고 그 아들을 믿는 자에게 그렇게 하신다는 겁니다. ಎಲ್ಲರಿಗೂ ಆ ರೀತಿಯಾದಂತ ನಿತ್ಯ ಜೀವ ಸಿಗೋದಿಲ್ಲ. ಆತನ ಕುಮಾರನನ್ನು ಯಾರೆಲ್ಲ ನಂಬುವಂತವರಾಗಿದೆ ಅವ್ರಿಗೆ ಮಾತ್ರವೇ. 요한일서 4장 10절에서는요. ಮೊದಲನೇ ಯೋಹಾನ 1:10ರಲ್ಲಿ ಕೂಡ ನಾವು ನೋಡುವಾಗ 우리가 하나님을 사랑한 것이 아니고 하나님이 우리를 사랑하셨다고 말하고 있어요. ಈ ವಾಕ್ಯದಲ್ಲಿ ಕೂಡ ನಾವು ನೋಡ್ತೇವೆ, ಮೊದಲನೇದಾಗಿ ಫಸ್ಟ್ ಜಾನ್ ಚಾಪ್ಟರ್ 4:10 ನಾವು ದೇವರನ್ನ ಪ್ರೀತಿಸಿರುವಂತದ್ದಲ್ಲ, ಆತನು ನಮ್ಮನ್ನ ಪ್ರೀತಿಸಿದಾನೆ ಎಂಬುದಾಗಿ ನೋಡ್ತೇವೆ. 우리는 본래부터 하나님을 몰랐죠. ನಾವು ಮೊದಲಿಂದ ನಮಗೆ ದೇವರು ಯಾರಂತ ಗೊತ್ತಿಲ್ಲ. 몰라서 사랑할 수도 없었죠. ಗೊತ್ತಿಲ್ಲದೆ ಇರುವಂತ ನಮಗೆ ದೇವರನ್ನ ಪ್ರೀತಿಸುವುದು ಕೂಡ ನಮಗೆ ಗೊತ್ತಿಲ್ಲ. 그러나 하나님은 우리를 다 알고 계시기 때문에 우리를 사랑하셨다고 그래요. ಆದರೆ ದೇವರಿಗೆ ನಮ್ಮ ಕುರಿತು ಎಲ್ಲ ಗೊತ್ತಿರೋದ್ರಿಂದ ಆತ ನಮ್ಮನ್ನ ಪ್ರೀತಿಸುವಂತವರಾಗಿದ್ದಾರೆ. 그래서 죄에 빠져서 멸망할 수밖에 없는 우리를
건지기 위해서 그 아들을 주셨다고 했습니다. ಆದರೆ ದೂರ ಇರಬೇಕಾಗಿರುವಂತ ನಮ್ಮನ್ನ ತಾನು ಪ್ರೀತಿಸಿ ತನ್ನ ಪ್ರೀತಿಯಿಂದ ನಮ್ಮನ್ನ ಒಟ್ಟುಗೂಡಿಸಿದ್ದಾರೆ. 무엇을 해서 건지려고 했습니까? ಹೇಗೆ ಆತ ನಮ್ಮನ್ನ ಒಟ್ಟುಗೂಡಿಸಿದ್ದಾರೆ? 우리 죄를 죄값을 갚게 해서 우리를 죄로부터 건지려고 하셨어요. ವಿಶೇಷವಾಗಿ ಹೇಳ್ಬೇಕಾದ್ರೆ ನಾವು ಮಾಡಿದ ಪಾಪ ತಪ್ಪುಗಳಿಗಾಗಿ ತಾನು ತನ್ನ ಅಮೂಲ್ಯವಾದ ರಕ್ತವನ್ನ ಸುರಿಸಿ ನಮ್ಮನ್ನ ಅಂಗೀಕರಿಸಿಕೊಂಡಿದ್ದಾರೆ. 왜 구약 시대에 보는 죄값을 갚으려고 화목제물, 속죄제물을 가지고 하나님 앞에 나왔잖아요. ಯಾಕಂದ್ರೆ ನಾವು ಓಲ್ಡ್ ಟೆಸ್ಟಿಮೆಂಟ್ ಅಲ್ಲೆಲ್ಲ ನಾವು ನೋಡ್ತೇವೆ, ಪಾಪ ಪರಿಹಾರಕ್ಕೋಸ್ಕರವಾಗಿ ಅನೇಕ ರೀತಿಯಾದಂತಹ ಯಜ್ಞಗಳನ್ನು ಕೂಡ ಮಾಡುತ್ತಿದ್ದರು ಎಂಬುದಾಗಿ. 그래서 그 아들을 화목제물, 속죄제물로 하나님께서 삼으시려고 아들을 보내신 거예요. ಹಾಗಾಗಿ ಅದೇ ರೀತಿಯಲ್ಲಿ ತನ್ನ ಏಕೈಕ ಕುಮಾರನನ್ನ ನನ್ನ ನಿನ್ನ ಪಾಪ ಶಾಪಗಳಿಗೋಸ್ಕರವಾಗಿ ಒಮ್ಮೆರೆಗೆ ಆತನು ಸಂಪೂರ್ಣವಾಗಿ ಯಜ್ಞವಾಗಿ ಒಂದು ಬಲಿಯಾಗಿ ತನ್ನನ್ನ ಸಮರ್ಪಿಸಿಕೊಂಡಿದ್ದಾರೆ. 왜 그 아들을 화목제물로 보냈습니까? ಯಾಕೆ ತನ್ನ ಏಕೈಕ ಕುಮಾರನನ್ನ ಒಂದು ಯಜ್ಞ ಬಲಿಯಾಗಿ ಸಮರ್ಪಿಸಬೇಕಾಗಿತ್ತು? 우리 사람의 죄를 죄값을 갚기 위해서 화목제물로 보내신 거예요. ಯಾಕಂದ್ರೆ ನಮ್ಮ ಮನುಷ್ಯರಾಗಿರುವಂತ ನಮ್ಮ ಪಾಪಗಳನ್ನ ದೂರ ಮಾಡ್ಲಿಕ್ಕೋಸ್ಕರವಾಗಿ ನಮ್ಮನ್ನ ಶುದ್ಧೀಕರಿಸಲಿಕ್ಕೋಸ್ಕರವಾಗಿ ಆತನು ಯಜ್ಞ ಬಲಿಯಾಗಿ ಸಮರ್ಪಿಸಲ್ಪಟ್ಟಿದ್ದಾರೆ. 누구와 화목하게 하기 위해서 화목제물을 받으셨습니까? ಯಾರಿಗೋಸ್ಕರವಾಗಿ ಈ ತ್ಯಾಗವನ್ನ ಆತನು ಯಜ್ಞ ಬಲಿಯಾಗಿ ಮಾಡಬೇಕಾಗಿತ್ತು? 죄인은 하나님과 원수관계거든요. ಮನುಷ್ಯರು ದೇವರೊಂದಿಗೆ ವೈರತ್ವವನ್ನು ಬೆಳೆಸಿಕೊಂಡಿದ್ದರಿಂದ 하나님과 원수되었던 죄인을 하나님과 화목하게 하기 위해서 화목제물로 그 아들이 죽으신 거예요. ದೇವರೊಂದಿಗೆ ವೈರತ್ವವನ್ನು ಬೆಳೆಸಿಕೊಂಡಿದ್ದಂತಹ ಈ ಮನುಷ್ಯರನ್ನ ದೇವರೊಟ್ಟಿಗೆ ಐಕ್ಯಗೊಳಿಸಲಿಕ್ಕಾಗಿ ದೇವರು ತನ್ನ ಏಕಕುಮಾರನನ್ನ ಕಳಿಸಿಕೊಟ್ಟು ಅವರನ್ನ ಒಂದು ಮಾಡಲಿಕ್ಕೋಸ್ಕರವಾಗಿ ಆತನು ಇಷ್ಟೆಲ್ಲ ತನ್ನನ್ನ ಸಮರ್ಪಿಸಿದ್ದಾರೆ. 하나님은 그 아들을 화목제물로 받아서 죄인과 화목하기를 원하신 거예요. ದೇವರು ತನ್ನ ಏಕೈಕ ಕುಮಾರನನ್ನ ಸ್ವೀಕರಿಸಿ ಹೌದು ಈ ಯಜ್ಞ ಬಲಿಯಾಗಿರುವಂತ ತನ್ನ ಕುಮಾರನನ್ನ ಸ್ವೀಕರಿಸಿದ್ದಾರೆ. 그래서 그 아들이 화목제물이 됐고 속죄제물이 된 것입니다. ಹಾಗಾಗಿ ಆತನು ತನ್ನ ಕುಮಾರನನ್ನ ಸ್ವೀಕರಿಸಿ ಆ ಯಜ್ಞ ಬಲಿಯನ್ನ ಸ್ವೀಕರಿಸಿ ನಮ್ಮೆಲ್ಲ ಪಾಪಗಳನ್ನ ತೊಳೆದಿದ್ದಾರೆ. 어토닝 세크리파이스가 되었고 피스 세크리파이스가 된 거예요. ಆತನು ಅಟೋನಿಂಗ್ ಸ್ಯಾಕ್ರಿಫೈಸ್ ಅಂದ್ರೆ ತನ್ನನ್ನೇ ತನ್ನ ಸಂಪೂರ್ಣವಾಗಿ ಯಜ್ಞವಾಗಿ ಅರ್ಪಿಸಿಕೊಟ್ಟಿದ್ದಾರೆ. ಹಾಗೆ ಸಮಾಧಾನ ಯಜ್ಞವಾಗಿ ಕೂಡ ಸಮರ್ಪಿಸಿಕೊಂಡಿದ್ದಾರೆ. 죄값을 갚아야지 영생을 얻게 되는 거예요. ನಮ್ಮ ಪಾಪಗಳಿಗೋಸ್ಕರವಾಗಿ ಪ್ರಾಯಶ್ಚಿತ್ತ ಆಗಲೇಬೇಕು. ನಮ್ಮ ಪಾಪಕ್ಕಾಗಿ ಏನಾದರೂ ಕಟ್ಟಲೇಬೇಕು. 죄값을 갚아야지 멸망하지 않게 된다는 겁니다. ನಮ್ಮ ಪಾಪದ ಎಲ್ಲ ನಮ್ಮ ಪಾಪಕ್ಕೆ ತಕ್ಕ ಪ್ರತಿಫಲವನ್ನು ಕೊಡಬೇಕು ಎಂಬುದಾಗಿ. 그 죄값을 갚기 위해서 아들이 오신 거예요. ಈ ಪಾಪಕ್ಕೆ ಪ್ರಾಯಶ್ಚಿತ್ತ ಆಗಲಿಕ್ಕೋಸ್ಕರವಾಗಿ ತನ್ನ ಕುಮಾರನಾಗಿರೋ ಏಕೈಕ ಕುಮಾರನನ್ನೇ ಕಳಿಸಿಕೊಟ್ಟಿದ್ದಾರೆ. 화목제물과 속죄제물로 오셨다는 겁니다. ಹಾಗಾಗಿ ನೋಡ್ತೇವೆ ಆತನೇ ತನ್ನನ್ನು ತಾನು ಯಜ್ಞ ಬಲಿಯಾಗಿಯೂ ಮತ್ತು ಸಮಾಧಾನ ಯಜ್ಞವಾಗಿ ಲೋಕಕ್ಕೆ ಇಳಿದು ಬಂದಿದ್ದಾರೆ. 하나님은 그 제물을 받으시고 죄인들과 화목하기를 원하신 거예요. ತನ್ನ ಕುಮಾರನ ಮೂಲಕವಾಗಿ ತನ್ನ ಮಗನ ಮೂಲಕವಾಗಿ ಮನುಷ್ಯರಿಗೆ ಒಂದು ಬಿಡುಗಡೆ ಕೊಡ್ಲಿಕ್ಕಾಗಿ ತನ್ನನ್ನು ಅರ್ಪಿಸಿಕೊಂಡಿದ್ದಾರೆ.
그래서 하나님이 우리를 너무 사랑하셔서 그 아들을 이 세상에 보내주신 거죠. ದೇವರು ನಮ್ಮನ್ನ ಹೆಚ್ಚಾಗಿ ಪ್ರೀತಿ ಮಾಡುವುದರಿಂದ ತನ್ನ ಕುಮಾರನನ್ನ ನಮಗೋಸ್ಕರವಾಗಿ ಕಳಿಸಿಕೊಟ್ಟಿದ್ದಾರೆ. 그 아들을 화목제물과 속죄제물로 받으신 거예요. ಹಾಗಾಗಿ ನಮ್ಮ ಮೇಲಿರುವಂತ ಪ್ರೀತಿಗೋಸ್ಕರವಾಗಿ ತನ್ನ ಕುಮಾರನನ್ನ ಸಂಪೂರ್ಣ ಯಜ್ಞವಾಗಿಯೂ ಒಂದು ಸಮಾಧಾನ ಯಜ್ಞವಾಗಿಯೂ ಅರ್ಪಿಸಿಕೊಟ್ಟಿದ್ದಾರೆ. 그래서 죄인인 우리 인간과 화목하기를 원하셨다는 겁니다. ಹಾಗಾಗಿ ಒಬ್ಬ ಪಾಪಿಯು ಪ್ರಾಯಶ್ಚಿತ್ತ ಪಡಬೇಕಾಗಿರುವಂತದ್ದು ಎಷ್ಟೋ ಮುಖ್ಯ ಎಂಬುದಾಗಿ ನಾವು ನೋಡ್ತೇವೆ. 갈라디아서 1장 4절을 보면요. ಗಲಾತ್ಯ 1:4ರಲ್ಲಿ ನಾವು ನೋಡುವಾಗ 그 아들이 우리 죄를 리딤하기 위해서 자기 몸을 주신 것입니다. ಇಲ್ಲಿ ಗಲಾತ್ಯನ್ಸ್ ಚಾಪ್ಟರ್ 1:4 ನಾವು ನೋಡ್ತೇವೆ, ಕೆಟ್ಟದಾಗಿರುವ ಈಗಿನ ದುಷ್ಟ ಯುಗದೊಳಗಿಂದ ಬಿಡಿಸಬೇಕೆಂಬುದಾಗಿ ಬಿಡುಗಡೆ ಕೊಡ್ಲಿಕ್ಕಾಗಿ ತನ್ನ ಕುಮಾರನನ್ನು ಅರ್ಪಿಸಿಕೊಟ್ಟಿದ್ದಾರೆ. 이것은 하나님의 뜻을 따라서 그 아들이 그렇게 자기 몸을 주신 것입니다. ಇಲ್ಲಿ ನಾವು ನೋಡ್ತೇವೆ, ತನ್ನ ಕುಮಾರನ ಮೂಲಕವಾಗಿಯೇ ನಮಗೆ ಬಿಡುಗಡೆ ಎಂಬುದಾಗಿ. 그래서 하나님의 아들이 이 세상에 오신 것은 이 세상을 정복하기 위해서 오신 것이 아니에요. ಸುಮ್ಮನೆ ಏನೋ ತನ್ನ ಕುಮಾರನ ಯಾವುದೋ ಕಾರ್ಯಕ್ಕೋಸ್ಕರ ಬಂದಿರುವಂತದಲ್ಲ. 이 세상에서 큰 왕관을 쓰기 위해서 오신 게 아니라고요. ಅಥವಾ ಆಕಸ್ಮಿಕವಾಗಿ ಬಂದಿರುವಂತದ್ದು ಕೂಡ ಅಲ್ಲ. 사람들의 죄를 용서하기 위해서 죄값을 갚기 위해서 오신 거예요. ವಿಶೇಷವಾಗಿ ಮನುಷ್ಯರನ್ನ ಪ್ರೀತಿಸಲು, ಮನುಷ್ಯರನ್ನ ಕ್ಷಮಿಸಲು, ಅವರ ಪಾಪದಿಂದ ದೂರ ಪಾರು ಮಾಡಲಿಕ್ಕೋಸ್ಕರವಾಗಿ ಬಂದಿದ್ದಾರೆ. 죄값을 갚으려면은 대신에 죽어주셔야 하신 거예요. ಇಲ್ಲಿ ನಾವು ನೋಡುವಾಗ ನಮ್ಮೆಲ್ಲ ಪಾಪಗಳಿಂದ ಬಿಡುಗಡೆ ಕೊಡ್ಲಿಕ್ಕೋಸ್ಕರವಾಗಿ ಆತನು ತನ್ನನ್ನು ಸಮರ್ಪಿಸಿಕೊಂಡಿದ್ದಾರೆ ಎಂಬುದಾಗಿ ಕೂಡ ನೋಡ್ತೇವೆ. 다시 말하면은 화목 제물이 되고 대속 제물이 되기 위해서 오셨다는 겁니다. ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಒಂದು ಯಜ್ಞ ಬಲಿವಾಗಿಯೂ ಸಮಾಧಾನ ಯಜ್ಞವಾಗಿಯೂ ನಮಗೆ ಬಿಡುಗಡೆ ಕೊಡ್ಲಿಕ್ಕಾಗಿ ಬಂದಿದ್ದಾರೆ. 그래서 예수님이 십자가에 못 박혀서 숨을 끝내실 때 ಹಾಗಾಗಿ ಆತನು ಶಿಲುಬೆಯ ಮೇಲೆ ತನ್ನನ್ನ ತಾನು ಸಮರ್ಪಿಸಿಕೊಂಡು 이렇게 말씀하셨어요. ಶಿಲುಬೆ ಮೇಲೆ ಈ ರೀತಿಯಲ್ಲಿ ಹೇಳ್ತಾರೆ, 다 이루었다라고 말했습니다. ಎಲ್ಲವೂ ಕೂಡ ತೀರಿತು. 화목제물, 대속제물로 죽기 위해서 오셨기 때문에 죽으실 때 다 이루었다라고 말씀하신 거예요. ಎಲ್ಲವೂ ಕೂಡ ತೀರಿತು ಎಂಬುದಾಗಿ ನೋಡ್ತೇವೆ. ಆತನು ಶಿಲುಬೆ ಮೇಲೆ ನೋಡುವಂತಂದ್ರೆ ಈ ರೀತಿಯಲ್ಲಿ ಯಜ್ಞವಾಗಿಯೂ ಸಮಾಧಾನ ಯಜ್ಞವಾಗಿ ಸಮರ್ಪಣೆ ಮಾಡಬೇಕಾಗಿರುವಂತದ್ದೆಲ್ಲ ತೀರಿತು ಎಂಬುದಾಗಿ. 이 말씀은 요한복음 19장에 있는 말씀입니다. ಇದು ಯೋಹಾನ 19ನೇ ಅಧ್ಯಾಯದಲ್ಲಿ ನಾವು ನೋಡಬಹುದು. 그러면 오늘 본문 설교를 하도록 하겠습니다. ನಾವು ಇನ್ನು ಮುಂದುವರಿಸುವುದಾದರೆ, 사람이 죄인 된 이유가 뭡니까? ಮನುಷ್ಯನಿಗೆ ಬಿಡುಗಡೆ ಕೊಡುವಂತಹ ಮುಖ್ಯವಾದ ಕಾರಣ, 하나님을 찾지 않는 이유는 뭡니까? ದೇವರನ್ನ ಮನುಷ್ಯರು ಹುಡುಕದೇ ಇರಲಿಕ್ಕೆ ಕಾರಣವಾದರೂ ಏನು? 사람이 왜 죄인이 되었으며 왜 하나님을 찾지 않는 겁니까? ಮನುಷ್ಯನು ಪಾಪಿಯಾಗಿದ್ದಾಗಲೂ ಯಾಕೆ ದೇವರನ್ನು ಹುಡುಕುತ್ತಿಲ್ಲ? 모든 사람은 태어날 때부터 아담의 원죄 때문에 죄인으로 태어납니다. ನಾವು ನೋಡ್ತೇವೆ, ಆದಿಯಲ್ಲಿ ಆದಾಮನ ಸಮಯದಿಂದಲೂ ಮನುಷ್ಯನು ಪಾಪ ಮಾಡಿದ್ದಾನೆ ಎಂಬುದಾಗಿ. 아담이 하나님의 명령을 거역했잖아요. ಆದಾಮನ ಕಾಲದಿಂದ ನಾವು ನೋಡುವಾಗ ಆದಿಯಲ್ಲಿ ಅವರ ಪರಿಸ್ಥಿತಿ ಹೇಗೆ ಮಾರ್ಪಡಿತು.
선악과를 따먹지 말라고 한 하나님의 명령을 거역하고 따먹었잖아요. ಅವರು ತಿನ್ನಬೇಡವೆಂಬುದಾಗಿ ಹೇಳಿರುವಂತಹ ಹಣ್ಣನ್ನ ತಿಂದು ಅವರು ಪಾಪಕ್ಕೆ ದಾಸರಾದರೆಂಬ ಕೂಡ ನೋಡ್ತೇವೆ. 그 죄가 사람의 원죄가 되는 겁니다. 오리지널 신이 되는 거예요. ಅವರ ಅವಿಧೇಯತ್ವವೇ ಅವರ ಒಂದು ಪಾಪಕ್ಕೆ ಕಾರಣವಾಯಿತು. 그 죄가 최초의 범한 죄이며 모든 사람에게 넘어온 죄가 되는 겁니다. ಅಂದಿನಿಂದ ಈ ರೀತಿಯಾದಂತಹ ಒಂದು ಪಾಪಕ್ಕೆ ಅವರು ಒಳಗಾಗಿರುವಂತದ್ದನ್ನ ಮತ್ತೆ ನಿಜವಾದ ಒಂದು ಪಾಪದಲ್ಲಿ ಅವರು ಮುಳುಗಿ ಹೋಗಿದ್ರು ಎಂಬುದಾಗಿ ಕೂಡ ನಾವು ನೋಡ್ತೇವೆ. 그 죄 때문에 모든 사람이 태어날 때부터 죄인으로 태어나는 거예요. ಅವರು ಪಾಪ ಮಾಡಿದ ನಿಮಿತ್ತ ಈಗ ಇವಾಗೂ ಕೂಡ ಎಲ್ಲರೂ ಹುಟ್ಟಿದಂದಿನಿಂದ ಪಾಪಿಗಳಾಗಿದ್ದಾರೆ. 그리고 죄를 가지고 사는 거예요. ಪಾಪದೊಂದಿಗೆ ಜೀವಿಸುತ್ತಿದ್ದೇವೆ. 그리고 마침내는 죄로 죽고 지옥 형벌을 받는 겁니다. ಹಾಗಾಗಿ ಪಾಪದಿಂದ ನಾವು ಜೀವಿಸ್ತಾ ಇದ್ದೇವೆ. ಪಾಪದೊಂದಿಗೆ ಇದ್ದು ಆ ಪಾಪದಿಂದ ಪ್ರಾಯಶ್ಚಿತ್ತ ಹೊಂದಿಕೊಳ್ಳೋದಕ್ಕೋಸ್ಕರವಾಗಿ ನಾವು ಪ್ರಯಾಸ ಪಡಬೇಕಾಗಿದೆ. 성경은 이렇게 말씀하고 있어요. ಬೈಬಲ್ ಅಲ್ಲಿ ಈ ರೀತಿಯಲ್ಲಿ ನೋಡ್ತೇವೆ. 의인은 없나니 하나도 없다고 말씀하고 있습니다. ನೀತಿವಂತನು ಒಬ್ಬನೂ ಇಲ್ಲ. 스스로 깨닫는 자도 없고 스스로 하나님을 찾는 자도 없다고 말하고 있습니다. ದೇವರನ್ನ ಹುಡುಕುವವರು ಇಲ್ಲ, ದೇವರನ್ನ ಸ್ವೀಕರಿಸಲಿಕ್ಕಾಗಿ ಪ್ರಯಾಸ ಪಡುವವರು ಕೂಡ ಇಲ್ಲ. 모든 사람이 다 그렇다는 겁니다. ಎಲ್ಲಾ ಮನುಷ್ಯರು ಪಾಪವನ್ನ ಮಾಡಿದ್ದಾರೆ. 죄인은 스스로 하나님을 알 수도 없고 ಪಾಪಿಯು ದೇವರನ್ನ ನೇರವಾಗಿ ಅರಿಯಲಿಕ್ಕೂ ಕೂಡ ಸಾಧ್ಯವಿಲ್ಲ, ಮತ್ತೆ ದೇವರನ್ನ ಕಂಡುಕೊಳ್ಳಲಿಕ್ಕೂ ಸಾಧ್ಯವಿಲ್ಲ. furthermore, 더구나 선한 일을 행할 수도 없습니다. ಹಾಗೆ ಅವರು ಒಳ್ಳೆ ಕಾರ್ಯಗಳನ್ನ ಮಾಡ್ಲಿಕ್ಕೂ ಕೂಡ ಸಾಧ್ಯವಿಲ್ಲ. 로마서 3장 10절에서 12절을 읽어봅니다. ನಾವು ರೋಮ 3ನೇ ಅಧ್ಯಾಯ ನಾವು ಓದ್ಕೊಳ್ಳಿಕ್ಕೆ ಹೋಗೋಣ. 로마서 3장 10절에서 12절 기록된 바 의인은 없나니 하나도 없으며 깨닫는 자도 없고 하나님을 찾는 자도 없고 다 치우쳐 함께 무익하게 되고 선을 행하는 자는 없나니 하나도 없도다. ರೋಮನ್ಸ್ ಚಾಪ್ಟರ್ 3 ವರ್ಸ್ 10. ಇದಕ್ಕೆ ಶಾಸ್ತ್ರದಲ್ಲಿ ಬರೆದಿರುವ ಮಾತುಗಳಿಗೆ ಸರಿಯಾಗಿ ಅವು ಯಾವೆಂದರೆ, ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ, ತಿಳುವಳಿಕೆ ಉಳ್ಳವನೂ ಇಲ್ಲ, ದೇವರನ್ನ ಹುಡುಕುವವನೂ ಇಲ್ಲ. ವರ್ಸ್ 11. 모든 죄인은 스스로 하나님을 찾을 수도 없습니다. ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ. ಎಲ್ಲರೂ ಕೆಲಸಕ್ಕೆ ಬಾರದವರು, ಒಳ್ಳೆಯದನ್ನ ಮಾಡುವವನು ಇಲ್ಲ, ಒಬ್ಬನಾದರೂ ಇಲ್ಲ. 또 모든 죄인은 깨닫지 못하여 스스로 선한 일, 좋은 일을 행할 수도 없습니다. ಹಾಗೆ ಒಳ್ಳೆಯದನ್ನ ಮಾಡುವವರು ಇಲ್ಲ, ಎಲ್ಲರೂ ದಾರಿ ತಪ್ಪಿ ನಡೆಯುವಂತವರು, ನೀತಿವಂತರೊಬ್ಬರು ಕಾಣ್ತಾ ಇಲ್ಲ. 죄인들은 스스로 하나님을 믿을 수 없는 사람들입니다. ಹಾಗೆ ನಂಬಿಕೆ ಇಲ್ಲದೆ ಇರುವಂತವರು, ದಾರಿ ತಪ್ಪಿ ನಡೆಯುತ್ತಿರುವಂತವರು ಎಂಬುದಾಗಿ ನಾವು ನೋಡ್ತೇವೆ. 왜냐하면 죄인이기 때문에 그렇습니다. ಯಾಕಂದ್ರೆ ಪಾಪದ ನಿಮಿತ್ತ ಪಾಪವು ನಮ್ಮನ್ನ ದೇವರನ್ನು ಹುಡುಕಲಿಕ್ಕೆ ಬಿಡ್ತಾ ಇಲ್ಲ. 하나님을 알지 못하는 죄인이기 때문에 그렇다고요. ದೇವರನ್ನು ಅರಿಯದೇ ಇರುವಂತಹ ನಾವು ದೇವರನ್ನ ಕಂಡುಕೊಳ್ಳುವುದು ಹೇಗೆ ಅನ್ನುವಂತ ರೀತಿಯಲ್ಲಿ ಪಾಪವು ನಮ್ಮನ್ನ ಮರೆ ಮಾಡುತ್ತಿದೆ. 죄의 결과가 무엇입니까? ಪಾಪವು ಕೊಡುವ ಸಂಬಳ ಏನು? 로마서 6장 23절을 보면 ರೋಮನ್ಸ್ ಚಾಪ್ಟರ್ 6 ವರ್ಸ್ 23 ನೋಡುವಾಗ 죄의 삭선 사망이라고 말합니다. The wage of the sin is death라고 말하고 있습니다. ಪಾಪವು ಕೊಡುವ ಸಂಬಳ ಮರಣ ಎಂಬುದಾಗಿ 6:23 ವಾಕ್ಯದಲ್ಲಿ ನೋಡ್ತೇವೆ. 따라서 죄인은 죄로 말미암아 심판받을 수밖에 없습니다.
ಒಬ್ಬ ಪಾಪಿಯು ತನ್ನ ಪಾಪದ ಕೊಡ ತುಂಬಿದಾಗ ಶಿಕ್ಷೆಗೆ ಒಳಗಾಗಲೇಬೇಕಾಗುತ್ತದೆ. 그리고 심판받아서 영원한 형벌, 이터널 퍼니시먼트를 받을 수밖에 없습니다. ಹಾಗೆ ಆ ಒಂದು ಪಾಪಿಯು ನಿತ್ಯವಾದಂತ ಶಿಕ್ಷೆಯನ್ನ ಅನುಭವಿಸಬೇಕಾಗಿರುತ್ತೆ. 하나님은 사람을 너무 사랑하셔서 사람을 살리기를 원하셨습니다. ದೇವರ ಒಂದು ಇಷ್ಟ ಏನಪ್ಪಾ ಅಂತಂದ್ರೆ ದೇವ್ರ ಮನುಷ್ಯರ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟಿರೋದ್ರಿಂದ ಆ ಮನುಷ್ಯರು ಬದುಕಬೇಕು ಎಂಬುದಾಗಿ ದೇವರ ಇಚ್ಛೆ. 심판하지 않으시고 영원한 형벌을 주지 않으려고 하신 것입니다. ಯಾರಿಗೂ ಕೂಡ ಶಿಕ್ಷೆ ಕೊಡ್ಲಿಕ್ಕೆ ಆತನಿಗೆ ಇಷ್ಟ ಇಲ್ಲ. ಅವ್ರು ಪಶ್ಚಾತ್ತಾಪ ಪಡ್ಬೇಕು, ದೇವ್ರ ಕಡೆಗೆ ತಿರುಗಿಕೊಳ್ಬೇಕು ಅನ್ನುವಂಥದ್ದು ದೇವರ ಉದ್ದೇಶ. 그러면 사람이 어떻게 되어야지 그것이 가능한 것입니까? ಹಾಗಾದ್ರೆ ಮನುಷ್ಯನು ಏನು ಮಾಡಿದ್ರೆ ತನ್ನ ಪಾಪದಿಂದ ಹೊರಬರ್ಲಿಕ್ಕೆ ಸಾಧ್ಯವಾಗ್ತದೆ? 죄를 용서받아야 되는 겁니다. ಹಾಗಾಗಿ ಪಾಪದಿಂದ ನಾವು ಸಂಪೂರ್ಣವಾದ ಕ್ಷಮೆ ಹೊಂದಿಕೊಳ್ಳಬೇಕು. 하나님은 사람의 죄를 용서하시기 위해서 하나님의 아들을 이 땅에 보내셨습니다. ತಂದೆಯಾದ ದೇವರು ತನ್ನ ಏಕೈಕ ಕುಮಾರನನ್ನ ಈ ಲೋಕಕ್ಕೆ ಕಳಿಸಿಕೊಡ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಈ ಎಲ್ಲಾ ಪಾಪಗಳಿಂದ ನಮ್ಗೆ ಬಿಡುಗಡೆ ಕೊಡಲಿಕ್ಕೋಸ್ಕರವಾಗಿ 그 아들을 화목제물로 그리고 속죄제물로 받으셨습니다. ಆ ತನ್ನ ಕುಮಾರನು ಅಟೋನಿಂಗ್ ಸ್ಯಾಕ್ರಿಫೈಸ್, ಪೀಸ್ ಸ್ಯಾಕ್ರಿಫೈಸ್, ತನ್ನನ್ನೇ ತನ್ನ ಸಮರ್ಪಿತನಾಗಿ ನಮಗೋಸ್ಕರವಾಗಿ ಕೊಡಲ್ಪಟ್ಟಿದ್ದಾರೆ. 그 아들을 통해서 온 세상 사람들을 구원하시기를 원하시는 겁니다. ಯಾಕೆ ಈ ಒಂದು ಪ್ರಯಾಸ ಅಂತಂದ್ರೆ ಇಡೀ ಲೋಕದಲ್ಲಿ ಇರುವಂತ ಎಲ್ಲ ಜನರನ್ನ ರಕ್ಷಿಸಲಿಕ್ಕೋಸ್ಕರವಾಗಿ ತನ್ನನ್ನೇ ತಾನು ಯಜ್ಞಕ್ಕೆ ಸಮರ್ಪಿಸಿಕೊಂಡಿದ್ದಾರೆ. 하나님의 사랑은 어떤 사랑입니까? ದೇವರ ಪ್ರೀತಿ ಎಂತಹ ಪ್ರೀತಿಯಾಗಿದೆ? 하나님의 사랑은 독생자 하나밖에 없는 아들을 버리기까지 하신 사랑입니다. ನೋಡಿ, ದೇವರ ಪ್ರೀತಿ ಎಂತದ್ದು ಅಂತಂದ್ರೆ ತನ್ನ ಏಕೈಕ ಕುಮಾರನನ್ನ ನಮಗೋಸ್ಕರವಾಗಿ ಸಮರ್ಪಣೆ ಮಾಡಿದಂತಹ ಆ ಪ್ರೀತಿ ಎಷ್ಟು ದೊಡ್ಡದು. 무한하신 사랑이고 지극히 큰 사랑입니다. ನಮ್ಮ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸಬೇಕಾದಂತ ಅಗತ್ಯವಾದ್ರೂ ಏನಿತ್ತು? ಆದ್ರೆ ಈ ಪ್ರೀತಿಗೆ ನಾವು ಹೇಗೆ ಆಭಾರಿಗಳಾಗಿರಬೇಕು? 요한복음 3장 16절을 다시 읽어봅니다. ಮತ್ತೊಂದು ಆವೃತ್ತಿ ಯೋಹಾನ 3:16ನ ಓದೋಣ. 요한복음 3장 16절 하나님이 세상을 이처럼 사랑하사 독생자를 주셨으니 이는 그를 믿는 자마다 멸망하지 않고 영생을 얻게 하려 하심이라. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟನು. ಆತನನ್ನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನ ಕೊಟ್ಟನು. 하나님은 죄 때문에 하나님과 원수된 사람들을 살리기 원하셨습니다. ನಾವು ಪಾಪದ ನಿಮಿತ್ತ ದೇವರೊಟ್ಟಿಗೆ ನಾವು ವೈರತ್ವವನ್ನು ಬೆಳೆಸಿಕೊಂಡು ದೇವರಿಂದ ದೂರ ಉಳ್ಕೊಂಡಿದ್ದಂಥವ್ರು. 그러기 위해서 하나밖에 없는 아들을 대속제물, 화목제물로 보내주신 것입니다. ಆ ಪಾಪದಿಂದ ದೂರ ಮಾಡ್ಲಿಕ್ಕೋಸ್ಕರವಾಗಿ ತಂದೆಯಾದ ದೇವರು ತನ್ನ ಏಕೈಕ ಕುಮಾರನನ್ನ ಲೋಕ ಕಳಿಸಿಕೊಟ್ಟು ನಮ್ಮನ್ನ ನಮಗೆ ಬಿಡುಗಡೆ ಕೊಡ್ಲಿಕ್ಕಾಗಿ ಸಮರ್ಪಿಸಿದ್ದಾರೆ. 그 아들이 죽으심으로 말미암아 하나님의 사랑을 우리에게 확실하게 해주셨습니다. ಹಾಗಾಗಿ ಆತನು ಸಂಪೂರ್ಣವಾಗಿ ನಮ್ಮೆಲ್ಲರಿಗೂ ಕೂಡ ಎಲ್ಲ ಪಾಪಗಳಿಂದ ಬಿಡುಗಡೆಯನ್ನ ಕೊಟ್ಟು ನಮ್ಮನ್ನ ಶುದ್ಧೀಕರಿಸಿ ಮತ್ತೆ ಆ ಒಂದು ಪ್ರೀತಿಗೆ ನಮ್ಮನ್ನ ದೇವರು ಒಟ್ಟುಗೂಡಿಸಿದ್ದಾರೆ. 따라서 우리가 죄 용서함을 받고 구원받은 것은 하나님의 사랑으로 말미암은 은혜라는 것을 말하고 있습니다. ಹಾಗಾಗಿ ನಾವು ಜ್ಞಾಪಕ ಮಾಡ್ಕೋಬೇಕಾಗಿರುವಂತದ್ದು, ಇವತ್ತು ದೇವರ ಪ್ರೀತಿಗೆ ನಾವು ಪಾತ್ರರಾಗಿದ್ದೀವಿ ಅಂತಂದ್ರೆ ಅಥವಾ ದೇವರ ಒಂದು ಐಕ್ಯತೆಗೆ ನಾವು ಬಂದಿದ್ದೀವಿ ಅಂತಂದ್ರೆ ಆತ ನಮ್ಮ ಮೇಲೆ ತೋರಿದಂತಹ ಒಂದು ಪ್ರೀತಿ ನಮ್ಮ ರಕ್ಷಕನ ಒಂದು ತ್ಯಾಗ ಎಂಬುದಾಗಿ ನೋಡ್ತೇವೆ. 우리의 죄를 용서받고 구원받은 것이 우리가 잘해서 그런 것이 아니라는 겁니다. ನಮ್ಗೆ ರಕ್ಷಣೆ ಸಿಕ್ಕಿರುವಂತದ್ದು ಅಥವಾ ನಾವು ಪಾಪದಿಂದ ಪರಿಹಾರ ಹೊಂದಿಕೊಂಡಿರುವಂತದ್ದು ನಮ್ಮ ಒಳ್ಳೆಯ ಕಾರ್ಯದಿಂದ ಅಲ್ಲ.
남보다 선한 일을 많이 해서 그런 것이 아니라는 겁니다. ನಾನು ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನ ಮಾಡಿದ್ದೀನೇನೋ ಅದಕ್ಕೆ ನನಗೆ ರಕ್ಷಣೆ ಸಿಕ್ಕಿದೆ ಅಲ್ಲ. 오직 하나님의 사랑 때문입니다. ದೇವರ ಪ್ರೀತಿ ಮಾತ್ರವೇ ಇದಕ್ಕೆ ಕಾರಣ. 이것은 우리에게는 큰 은혜인 것입니다. ಇದು ದೇವರ ಒಂದು ದೊಡ್ಡ ಕೃಪೆ, ದೇವರು ನಮ್ಮ ಮೇಲೆ ತೋರಿದಂತ ಪ್ರೀತಿ. 요한복음 3장 16절과 같은 말씀이 또 있습니다. ಇನ್ನೊಂದು ಯೋಹಾನ 3:16ಕ್ಕೆ ತಕ್ಕ ಹಾಗೆ ಇನ್ನ ಒಂದು ವಾಕ್ಯವನ್ನು ಕೂಡ ನಾವು ನೋಡಬಹುದು. 요한일서 4장 9절에서 10절에도 있습니다. ನಾವು ಮೊದಲನೇ ಯೋಹಾನ 4:9-10 ಡಿಸ್ಕನೆಕ್ಟ್ ಆದ್ರೆ 10 ನಿಮಿಷ ಆದ್ಮೇಲೆ ಮತ್ತೆ ರೀಜಾಯಿನ್ ಆಗ್ಬಿಡಿ. 요한일서 4장 9절에서 10절을 읽어보겠습니다. ನಾವು ಮೊದಲನೇ ಯೋಹಾನ 4ನೇ ಅಧ್ಯಾಯ ಮತ್ತೊಂದು ಆವೃತ್ತಿ ಅದಕ್ಕೆ ತಕ್ಕ ಹಾಗೆ ನಾವು ಓದ್ತೇವೆ. 1 John chapter 4 verse 9 and 10 요한일서 4장 9절에서 10절 하나님의 사랑이 우리에게 이렇게 나타난 바 되었으니 하나님이 자기의 독생자를 세상에 보내심은 그로 말미암아 우리를 살리려 하심이라. 사랑은 여기 있으니 우리가 하나님을 사랑한 것이 아니요 하나님이 우리를 사랑하사 우리 죄를 속하기 위하여 화목제물로 그 아들을 보내셨습니다. ಆಮೇಲೆ ನಾವು ಮೊದಲನೇ 4ನೇ ಅಧ್ಯಾಯ 9 ಮತ್ತು 10ನೇ ವಚನದಲ್ಲಿ ನೋಡುವಾಗ ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳುಹಿಸಿಕೊಟ್ಟಿದ್ದರಲ್ಲಿಯೇ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ. ನಾವು ದೇವರನ್ನ ಪ್ರೀತಿಸಿದಿರಲಿಲ್ಲ, ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥವಾಗಿ ತನ್ನ ಮಗನನ್ನು ಕಳುಹಿಸಿಕೊಟ್ಟಿದ್ದರಲ್ಲಿಯೇ ಪ್ರೀತಿಯ ನಿಜ ಗುಣ ತೋರಿ ಬರುತ್ತದೆ. ಆಮೇಲೆ 여러분 요한복음 1장에서 지난번에 제가 설명을 했죠. ನಾನು ಕಳೆದ ಬಾರಿ ಕೂಡ ಇದರ ಕುರಿತು ಸಂದೇಶ ಕೊಟ್ಟಿದ್ದೆ ಅಲ್ವಾ. 창조주 하나님 우리 주 예수 그리스도라는 제목으로 설명을 했습니다. ಸೃಷ್ಟಿಕರ್ತನಾದಂತಹ ದೇವರು ನಮ್ಮ ರಕ್ಷಕನು ಎಂಬುದಾಗಿ ಕೂಡ ನಾನು ಮಾತನಾಡಿದ್ದೆ. 하나님의 아들이 이 세상에 육체로 오신 분이 예수님이고 ದೇವ ಕುಮಾರನಾಗಿರುವ ನಮ್ಮ ರಕ್ಷಕನು ಈ ಲೋಕದಲ್ಲಿ ಶರೀರಧಾರಿಯಾಗಿ ಜನಿಸಿ ಬಂದಿದ್ದಾರೆ. 그 예수님은 창세 전부터 세상이 시작하기 이전부터 하나님과 함께 계셨고 ಆತನು ಸೃಷ್ಟಿಗಿಂತ ಮೊದಲಿಂದಲೂ ಜೀವಿಸಿದ್ದ ಆತನು. 그 예수님이 바로 하나님이시다라고 설명을 했어요. ಆತನೇ ಯೇಸು ಕ್ರಿಸ್ತ ಎಂಬುದಾಗಿ ನಾವು ಕಳೆದ ಬಾರಿ ಧ್ಯಾನ ಮಾಡಿದ್ವಿ. 그 예수님이 그 하나님의 아들이 육체로 이 세상에 오셨다고 요한복음 1장에서 설명을 했어요. ಹಾಗೆ ನಮ್ಮ ಪಾಪ ನಿವಾರಣೆಗೋಸ್ಕರವಾಗಿ ತನ್ನನ್ನು ಸಮರ್ಪಣೆ ಮಾಡಿ ಬಂದಂತ ಆತನು ಎಂಬುದಾಗಿ ಯೋಹಾನ 1ನೇ ಅಧ್ಯಾಯದ ಮೂಲಕ ಕೂಡ ಕೆಲವು ಅಂಶಗಳನ್ನ ನೆನಪು ಮಾಡಿದ್ವಿ. 왜 이 세상에 오셨습니까? ಯಾಕೆ ಈ ಲೋಕದಲ್ಲಿ ಆತನು ಬರಬೇಕಾಗಿತ್ತು? 죄인된 세상의 모든 사람을 구원하기 위해서 오셨잖아요. ಅಲ್ಲಿ ನೋಡ್ತೇವೆ ಎಲ್ಲಾ ಮನುಷ್ಯರಿಗೂ ಕೂಡ ರಕ್ಷಣೆಯನ್ನು ನೀಡಲಿಕ್ಕೆ ಅಂದ್ರೆ ಪಾಪದಿಂದ ಬಿಡುಗಡೆ ಕೊಡ್ಲಿಕ್ಕೋಸ್ಕರವಾಗಿ ಆತನ ಲೋಕದಲ್ಲಿ ಜನಿಸಬೇಕಾಯಿತು ಎಂಬುದಾಗಿ. 여기까지만 알면 안 된다는 겁니다. ಇಷ್ಟು ಮಾತ್ರ ತಿಳ್ಕೊಂಡ್ರೆ ಸಾಕಾಗುವುದಿಲ್ಲ. 하나님의 아들이 이 세상에 오신 것은 대속제물, 화목제물이 되기 위해서 오신 거예요. ಹಾಗಾಗಿ ಲೋಕದಲ್ಲಿರುವಂತ ನಮ್ಮೆಲ್ಲರನ್ನ ರಕ್ಷಿಸಲಿಕ್ಕೋಸ್ಕರವಾಗಿ ತನ್ನ ಪ್ರಾಣವನ್ನ ತನ್ನ ಜೀವವನ್ನ ತನ್ನನ್ನೇ ತಾನು ಸಮರ್ಪಣೆ ಮಾಡಿ ನಮಗೆ ಬಿಡುಗಡೆಯನ್ನ ಕೊಟ್ಟಿದ್ದಾರೆ. 다시 말하면은 우리 대신에 죽기 위해서 오셨다는 겁니다. ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ನಮಗೋಸ್ಕರವಾಗಿ ತನ್ನ ಪ್ರಾಣವನ್ನ ಕೊಡ್ಲಿಕ್ಕಾಗಿಯೇ ಬಂದಿದ್ದಾರೆ ಎಂಬುದಾಗಿ ನೋಡ್ತೇವೆ. 왜 하나님의 아들이 이 세상에 오셔서 죽으셨느냐? ಯಾಕೆ ತಂದೆಯಾದ ದೇವ ಕುಮಾರನು ಈ ಲೋಕದಲ್ಲಿ ಬಂದು ಆತನು ಜನಿಸಬೇಕಾಗಿತ್ತು ಅಥವಾ ಜನಿಸಿದ ಆತ ನಮಗಾಗಿ ಸಾಯ್ಬೇಕಾಗಿತ್ತು? 그것은 화목제물, 대속제물이 되기 위해서 죽으신 거예요.
ಆತನು ನಮಗೋಸ್ಕರವಾಗಿ ನಮ್ಮ ಪಾಪ ಶಾಪಗಳನ್ನ ದೂರ ಮಾಡ್ಲಿಕ್ಕಾಗಿ ಆತನು ಲೋಕದಲ್ಲಿ ಜನಿಸಿದ. 여러분, 이것을 여러분들이 교회 성도들에게 잘 가르쳐야 돼요. ಈ ಸತ್ಯ ನಮ್ಮೆಲ್ಲ ಸಭೆಯಲ್ಲಿರುವಂತವರಿಗೆ, ಈ ಸತ್ಯವನ್ನ ಅರಿಯದೇ ಇರುವಂತ ಅನೇಕರಿಗೆ ನಾವು ಕಲಿಸಿಕೊಡ್ಬೇಕಾಗಿದೆ. 우리가 죄 때문에 죽어야 되었는데 ಪಾಪದ ನಿಮಿತ್ತ ನಾವು ಸಾಯ್ಬೇಕಾಗಿರುವಂತ ಸ್ಥಾನದಲ್ಲಿರುವವರು, 그리고 심판받아서 영벌을 받아야 되는데 ಶಿಕ್ಷೆಯನ್ನ ಹೊಂದಬೇಕು ಮತ್ತೆ ನಿತ್ಯತ್ವದ ಶಿಕ್ಷೆಗೆ ಒಳಗಾಗಬೇಕಾಗಿರುವಂತವರು, 하나님의 아들이 우리 대신에 심판받기 위하여 이 세상에 오신 거란 말입니다. ಆದರೆ ತಂದೆಯಾದ ದೇವಕುಮಾರನು ನಿನ್ನ ನನ್ನನ್ನ ಬಿಡುಗಡೆ ಕೊಡ್ಲಿಕ್ಕೋಸ್ಕರವಾಗಿ ತಾನು ಸರ್ವವನ್ನ ಬಿಟ್ಟು ಈ ಲೋಕದಲ್ಲಿ ಜನಿಸಿದ್ದಾರೆ. 사람의 몸을 입고 오셨다는 겁니다. ಮನುಷ್ಯ ಕುಮಾರನು ಮನುಷ್ಯನ ರೂಪವನ್ನ ಧರಿಸಿ ಲೋಕದಲ್ಲಿ ಜನಿಸಿದ್ದಾರೆ. 그것은 죄로 죽어야 되는 우리를 살리기 위해서 오신 거예요. ಪಾಪಕ್ಕೆ ಸಾಯ್ಬೇಕಾಗಿರುವಂತ ನಮ್ಮನ್ನ ಬಿಡುಗಡೆ ಕೊಡ್ಲಿಕ್ಕಾಗಿ ತನ್ನ ಜೀವಿತವನ್ನ ನಮಗೆ ಅರ್ಪಿಸಿದ್ದಾರೆ. 그것은 하나님의 아들을 이 세상에 보내신 목적입니다. ಇದೇ ಮುಖ್ಯವಾದ ಕಾರಣ ನಮ್ಮನ್ನ ಪಾಪ ಶಾಪದಿಂದ ಬಿಡುಗಡೆ ಕೊಡ್ಲಿಕ್ಕಾಗಿ ತನ್ನ ಏಕೈಕ ಕುಮಾರನ ಕಳಿಸಿಕೊಟ್ಟಿದ್ದಾರೆ. 화목제물로 그 아들을 보내셨고 ಆತನು ತನ್ನ ಏಕೈಕ ಕುಮಾರನನ್ನ ಒಂದು ಬಲಿಯಾಗಿ ಸಮರ್ಪಣೆ ಮಾಡಿದ್ದಾರೆ. 그렇게 해서 육체를 입고 오신 분이 예수님이고 ಅದಕ್ಕೋಸ್ಕರವಾಗಿ ಶರೀರಧಾರಿಯಾಗಿ ಆತನ ಈ ಲೋಕದಲ್ಲಿ ಜನಿಸಿ ಬಂದಿದ್ದಾರೆ. 그 예수님이 화목제물로 죽으신 거예요. ಒಂದು ಯಜ್ಞವಾಗಿ ತನ್ನನ್ನೇ ತಾನು ಸಮರ್ಪಿಸಿಕೊಂಡಿದ್ದಾರೆ. 제물은 누가 받습니까? ಯಾರು ಯಜ್ಞವನ್ನ ಸ್ವೀಕಾರ ಮಾಡಿದ್ದಾರೆ? 하나님이 받으시는 거예요. ದೇವರು ಸ್ವೀಕಾರ ಮಾಡಿಕೊಂಡಿದ್ದಾರೆ. 화목제물을 하나님이 받으시고 ಈ ಯಜ್ಞವನ್ನ ತಂದೆಯಾದ ದೇವರು ಸ್ವೀಕರಿಸಿಕೊಂಡಿದ್ದಾರೆ. 속죄제물을 하나님이 받으시고 ಹಾಗೆ ತಾನು ಯಜ್ಞವನ್ನ ತಂದೆಯಾದ ದೇವರು ತಾನು ಯಜ್ಞವನ್ನ ಸ್ವೀಕರಿಸಿಕೊಂಡು 받으신 하나님이 죄인의 죄를 용서해 주시는 거예요. ಪಡೆದು ಯಜ್ಞವನ್ನ ಸ್ವೀಕರಿಸಿದಂತ ತಂದೆಯಾದ ದೇವರು ಪಾಪಿಯನ್ನ ಕ್ಷಮಿಸಿದ್ದಾರೆ. 제물의 의미는 무엇입니까? ಒಂದು ಯಜ್ಞ ಅರ್ಪಿಸಲಿಕ್ಕೆ ಕಾರಣ ಏನು? 제물은 죽는다는 것입니다. ಪಾಪದ ನಿಮಿತ್ತ ನಾವು ಪಾಪಕ್ಕೆ ಒಳಗಾಗಿರುವಂತದ್ರಿಂದ ನಾವು ಸಾಯುವಂತ ಸ್ಥಾನದಲ್ಲಿದ್ದೇವೆ. 죽어야 제물이 되는 거예요. ಪಾಪ ಕೊಡುವ ಸಂಬಳ ಮರಣ. ಇನ್ನೊಂದು ಯಜ್ಞ ಅಂತಂದ್ರೆ ಸಾಯ್ಬೇಕಾಗಿರುವಂತ ಸ್ಥಾನದಲ್ಲಿ ನಿಲ್ಲುವಂಥದ್ದು. 사람이 죽어야 되는데 그 제물이 대신 죽었다는 겁니다. ಆದ್ರೆ ಪಾಪದ ನಿಮಿತ್ತವಾಗಿ ಮನುಷ್ಯನು ಸಾಯ್ಬೇಕಾಗಿದೆ. ಮನುಷ್ಯನು ಸಾಯುವಂತ ಸ್ಥಾನದಲ್ಲಿ ದೇವರ ಏಕೈಕ ಕುಮಾರನು ತನ್ನನ್ನ ಸಮರ್ಪಣೆ ಮಾಡಿಕೊಂಡಿದ್ದಾರೆ. 쉽게 말하면 하나님이 그 죽음을 받으셨다는 거예요. ಇನ್ನೊಂದು ರೀತಿಯಲ್ಲಿ ತಂದೆಯಾದ ದೇವರು ಆ ಯಜ್ಞವನ್ನ ಸ್ವೀಕರಿಸಿಕೊಂಡಿದ್ದಾರೆ. ಅಂದ್ರೆ ಅವರ ಮರಣವನ್ನ ಸ್ವೀಕರಿಸಿಕೊಂಡಿದ್ದಾರೆ. 그러니까 사람이 죽을 필요가 없다는 겁니다. ಇನ್ನು ಮೇಲೆ ದೈವಕುಮಾರನು ತನ್ನನ್ನು ಅರ್ಪಿಸಿರುವುದರಿಂದ ಮನುಷ್ಯರು ಯಾರು ಸಾಯ್ಬೇಕಾದಂತ ಅವಶ್ಯಕತೆ ಇಲ್ಲ. 이미 받으셨기 때문에. ಯಾಕಂದ್ರೆ ಈಗಾಗಲೇ ತಂದೆಯಾದ ದೇವರು ಸ್ವೀಕರಿಸಿಕೊಂಡಿದ್ದಾರೆ. 1 John chapter 4 verse 9 and 10을 다시 읽어봅니다. ಮೊದಲನೇ ಯೋಹಾನ 4:9 ಮತ್ತೆ 10 ಇನ್ನೊಂದು ಸಲ ಓದ್ಕೊಳ್ಳೋಣ. 하나님의 사랑이 우리에게 이렇게 나타난 바 되었으니 하나님이 자기의 독생자를 세상에 보내시면 그로 말미암아 우리를 살리려 하심이라. 사랑은 여기 있으니 우리가 하나님을 사랑한 것이 아니요 하나님이 우리를 사랑하사 우리 죄를 속하기 위하여 화목제물로 그 아들을 보내셨습니다. Again we'll read 1 John chapter 4 verse 9 and 10. ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ದೇವರು ಕಳಿಸಿಕೊಟ್ಟಿದ್ದರಲ್ಲಿಯೇ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ. ನಾವು ದೇವರನ್ನು ಪ್ರೀತಿಸಿದ್ದರಲ್ಲಿ ಅಲ್ಲ, ಆತ ನಮ್ಮನ್ನು ಪ್ರೀತಿಸಿ
ನಮ್ಮ ಪಾಪ ನಿವಾರಣೆ ಅರ್ಥವಾಗಿ ತನ್ನ ಮಗನನ್ನು ಕಳಿಸಿಕೊಟ್ಟಿದ್ದರಲ್ಲಿಯೇ ಪ್ರೀತಿಯ ನಿಜ ಗುಣವು ತೋರಿ ಬರುತ್ತದೆ. 우리가 죄로 인해서 하나님과 원수가 되었잖아요. ನಮ್ಮ ಪಾಪದ ನಿಮಿತ್ತ ನಮ್ಮೆಲ್ಲರಿಗೂ ಗೊತ್ತಿದೆ, ನಾವು ದೇವರೊಂದಿಗೆ ಐಕ್ಯವಾಗಿರ್ಲಿಲ್ಲ, ವೈರತ್ವವನ್ನ ಬೆಳೆಸ್ಕೊಂಡಿದ್ವು ಅಂತ. 그 죄 때문에 원수가 된 거예요. ಪಾಪದ ನಿಮಿತ್ತ ನಾವು ವೈರಿಗಳಾಗಿದ್ವಿ. 그러므로 그 죄를 용서받아야 되는 거예요. ಹಾಗಾಗಿ ಆ ಪಾಪಕ್ಕೆ ಪ್ರಾಯಶ್ಚಿತ್ತ ಆಗಬೇಕಾಗಿತ್ತು. 그 죄를 용서해 주시기 위해서 화목제물로 그 아들을 보내시고 그 아들을 화목제물로 받으셨다는 겁니다. ಹಾಗಾಗಿ ಆ ಪಾಪಕ್ಕೆ ಪ್ರಾಯಶ್ಚಿತ್ತವಾಗುವ ರೀತಿಯಲ್ಲಿ ತನ್ನ ಏಕೈಕ ಕುಮಾರನನ್ನ ಕಳಿಸಿಕೊಟ್ಟಿದ್ದಾರೆ. 독생자 아들을 우리에게 화목제물로 보내신 것은 하나님의 사랑입니다. ತಂದೆಯಾದ ದೇವ ಕುಮಾರನು ತನ್ನ ಕುಮಾರನನ್ನ ಕಳಿಸಿಕೊಟ್ಟಿರುವಂತದ್ರಲ್ಲಿ ಕೂಡ ನಮ್ಮ ಮೇಲೆ ಆತನು ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಎಂಬುದಾಗಿ ನಾವು ನೋಡಬಹುದು. 하나님께서는 하나밖에 없는 하나님의 아들을 이 세상에 보내주신 이유가 바로 그겁니다. ತನ್ನ ಏಕೈಕ ಕುಮಾರನನ್ನ ಈ ಲೋಕಕ್ಕೆ ಕಳಿಸಿಕೊಡುವಂತದ್ರಲ್ಲಿ ಇರುವಂತ ಕಾರಣ, ರೀಸನ್ನು ಇದೇ, ನಮ್ಮನ್ನ ಪಾಪದಿಂದ ಬಿಡಿಸಲಿಕ್ಕಾಗಿ. 우리를 위해 화목제물이 되어 대신 죽어주셨기 때문에 ಆತನು ನಮಗೋಸ್ಕರವಾಗಿ, ನಮ್ಮ ಪಾಪಗಳಿಗೂ ನಿವಾರಣೆಗೋಸ್ಕರವಾಗಿ ಆತನು ತನ್ನನ್ನು ಅರ್ಪಿಸಿಲ್ಲ ಅಂತಂದಿದ್ರೆ, 우리가 그분을 믿으면 멸망하지 않고 영생을 얻게 된다는 겁니다. ನಾವಿನ್ನೂ ಶಿಕ್ಷೆಗೋ ಅಥವಾ ಅದೇ ಸ್ಥಾನದಲ್ಲಿರ್ತೀವಿ. ಹಾಗಾಗಿ ಈಗ ನಾವು ಒಂದು ಬಿಡುಗಡೆ ಹೊಂದಿದ್ದೇವೆ, ಕ್ಷಮಾಪಣೆಯನ್ನು ಕೂಡ ಹೊಂದಿದ್ದೇವೆ, ನೀತಿವಂತರಾಗಿದ್ದೇವೆ. 우리는 하나님을 알지 못한 채 세상에 속했던 사람들입니다. 세상에 우리가 속했다는 겁니다. 세상에 있던 사람들입니다. ನಾವು ಈ ಲೋಕದಲ್ಲಿ ಇದ್ದುಕೊಂಡು ದೇವರನ್ನು ಅರಿಯದೆ ಜೀವಿಸಿದಂತಹ ವ್ಯಕ್ತಿಗಳು. 온갖 죄를 범하면서 하나님을 반역하면서 살았던 사람들이었습니다. ದೇವರ ಅರಿವೇ ಇಲ್ಲದೆ ಜೀವಿಸಿದಂತಹ ವ್ಯಕ್ತಿಗಳು. 그럼에도 불구하고 하나님께서는 죄 가운데 있는 우리를 사랑하신 것입니다. ಹಾಗಾಗಿ ನಮ್ಮನ್ನ ನಾವು ಹೇಗೆ ರಕ್ಷಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ವೋ, ತನ್ನ ಕುಮಾರನ ಮೂಲಕವಾಗಿ ನಮ್ಮೆಲ್ಲ ಪಾಪಗಳಿಂದ ಬಿಡುಗಡೆ ಸಿಗುವ ರೀತಿಯಲ್ಲಿ ನಮ್ಮ ಮೇಲೆ ಆತನು ಪ್ರೀತಿ ತೋರಿಸಿದ್ದಾರೆ. 그래서 하나님이 우리를 불쌍히 여기셔서 ಹಾಗಾಗಿ ದೇವರು ನಮ್ಮ ನೆನಪು ಮಾಡಿಕೊಂಡು 예수님을 보내주어서 우리에게 구원받는 길을 열어주신 것입니다. ಯೇಸು ಸಮರೂಪವಾಗಿ ನಮಗೆ ಒಂದು ದಾರಿ ತೆರೆಯಲ್ಪಡುವ ಹಾಗೆ, ನಮಗೆ ಒಂದು ಮಾರ್ಗ ಸಿದ್ಧಪಡುವ ಹಾಗೆ ಆತನು ಕಾರ್ಯ ಮಾಡಿದ್ದಾರೆ. 우리를 향한 하나님의 사랑의 클라이막스는 예수님의 십자가 죽음입니다. ಕೊನೆಯದಾಗಿ ತಾನು ಶಿಲುಬೆ ಮೇಲೆ ತೋರಿದಂತ ಒಂದು ಪ್ರೀತಿಯನ್ನ ನಾವು ನೆನಪು ಮಾಡಿಕೊಂಡು, ಹೌದು, ಆ ಪ್ರೀತಿಯ ಮೂಲಕವಾಗಿ ಇವತ್ತು ನಾವು ದೊಡ್ಡ ಜಯವನ್ನ ಅಥವಾ ಬಿಡುಗಡೆಯನ್ನ ಹೊಂದಿದವರಾಗಿದ್ದೇವೆ. 우리를 위한 하나님의 사랑은 하나밖에 없는 아들을 십자가에 내어주신 그 사랑이라는 겁니다. ಆತನ ಪ್ರೀತಿ ಎಷ್ಟು ಶ್ರೇಷ್ಠವಾಗಿರುವಂತದ್ದು, ಶಿಲುಬೆ ಮೇಲಿಂದ ಅಮೂಲ್ಯವಾದ ರಕ್ತವನ್ನ ಸುರಿಸುವುದರ ಮೂಲಕ ನಮ್ಮ ಮೇಲೆ ಪ್ರೀತಿಯನ್ನ ತೋರಿಸಿದ್ದಾರೆ. 이것은 우리를 향하신 하나님의 무한하신 사랑이라는 것입니다. ಇದು ನಿಜವಾದಂತಹ ಒಂದು ಪ್ರೀತಿ, ನಮ್ಮ ಮೇಲೆ ಆತನು ತೋರಿದಂತಹ ಒಂದು ಪ್ರೀತಿ. 로마서 5장 8절을 읽어봅니다. Rome chapter 5 verse 8. ರೋಮ 5:8 ಓದ್ಕೊಳ್ಳೋಣ. 우리가 아직 죄인 되었을 때에 그리스도께서 우리를 위하여 죽으심으로 하나님께서 우리에 대한 자기의 사랑을 확정하셨느니라. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದರಲ್ಲಿಯೇ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. 우리는 하나님께서 우리를 얼마나 사랑하시는가를 깨달아 알아야 되는 겁니다. ನಾವು ಎಷ್ಟರ ಮಟ್ಟಿಗೆ ಇದನ್ನ ತಿಳಿಯುವವರಾಗಿದ್ದೇವೆ,
ಅರಿಯುವವರಾಗಿದ್ದೇವೆ ಎಂಬುದಾಗಿ ನಾವು ನೆನಪಿಡಬೇಕು. 그 은혜를 기억하면서 하나님께 마음속 깊이 늘 감사드려야 하는 겁니다. ಈ ಒಂದು ಕೃಪೆಗೆ ನಾವು ಪಾತ್ರರಾಗಿ ಈ ರೀತಿಯಾದಂತಹ ಒಂದು ಬಿಡುಗಡೆ ಹೊಂದಲಿಕ್ಕೆ ದೇವರು ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನು ತೋರಿಸಿದ್ದಾರೆ. 자, 다시 한번 말씀합니다. ಮತ್ತದ ರೀತಿ ನಾವು ನೆನಪು ಮಾಡಿಕೊಳ್ಳೋದಾದ್ರೆ 예수님이 오신 목적은 무엇입니까? ಯೇಸು ಸ್ವಾಮಿ ಲೋಕಕ್ಕೆ ಬರಲಿಕ್ಕೆ ಕಾರಣ ಏನು? ವಾಟ್ ಇಸ್ ದ ರೀಸನ್? 요한복음 3장 17절에서 18절을 읽어봅니다. ಯೋಹಾನ ಸುವಾರ್ತೆ 3:17-18 ಓದ್ಕೊಳ್ಳೋಣ. 하나님이 그 아들을 세상에 보내신 것은 세상을 심판하려 하심이 아니요 그로 말미암아 세상이 구원을 받게 하려 하심이라. 그를 믿는 자는 심판을 받지 아니하는 것이요 믿지 아니하는 자는 하나님의 독생자의 이름을 믿지 아니하므로 벌써 심판을 받은 것이니라. ನಾವಿಲ್ಲಿ ನಾವು ನೋಡ್ತೇವೆ ಯೋಹಾನ 3:17-18 ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನ ಕಳಿಸಿಕೊಟ್ಟನೆ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳಿಸಲಿಲ್ಲ. ವರ್ಸ್ 18 ಆತನ ನಂಬುವವನಿಗೆ ತೀರ್ಪು ಆಗುವುದಿಲ್ಲ, ಆದರೆ ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೇ ಹೋದದ್ರಿಂದ ಆಗಲೇ ತೀರ್ಪು ಆಗಿ ಹೋಯಿತು. 하나님께서는 하나밖에 없는 아들을 세상에 보내주신 목적이 세상을 심판하기 위한 것이 아니라 구원하기 위한 것이라고 말씀하고 있습니다. ಬಹಳ ಸ್ಪಷ್ಟವಾಗಿ ವಾಕ್ಯಗಳು ನಮಗೆ ತಿಳಿಯಪಡಿಸ್ತಾ ಇದ್ದಾವೆ. ಈ ಯಾವುದೋ ಒಂದು ತೀರ್ಪು ಮಾಡ್ಲಿಕ್ಕೋಸ್ಕರವಾಗಿ ಅಲ್ಲ, ಆತನ ಹೆಸರನ್ನು ನಂಬುವಂತವರಿಗೆ ರಕ್ಷಣೆ, ಯಾರೆಲ್ಲ ನಂಬಲಿಕ್ಕಿರುವುದಿಲ್ವೋ ನಂಬದೇ ಇರುವಂತವರಿಗೆ ಆಗಲೇ ತೀರ್ಪು ಎಂಬುದಾಗಿ ನೋಡ್ತೇವೆ. 그러므로 하나님의 아들 예수 그리스도의 이름 무엇입니까? ಹಾಗಾದ್ರೆ ತಂದೆಯಾದ ದೇವ ಕುಮಾರನ ನಾಮವಾದರೂ ಏನಾಗಿದೆ? 세상 사람들을 구원받게 하는 일입니다. ಈ ಸರ್ವ ಲೋಕ ಜನರು ಕೂಡ ರಕ್ಷಣೆ ಹೊಂದಲಿಕ್ಕೆ ಬೇಕಾಗಿರುವಂತಹ ಒಂದು ಹೆಸರು. 요한일서 4장 10절을 읽어봅니다. ಮೊದಲನೇ ಯೋಹಾನ 4:19 ಮತ್ತೊಮ್ಮೆ ಓದೋಣ. 1 John chapter 4 verse 10 사랑은 여기 있으니 우리가 하나님을 사랑한 것이 아니요 하나님이 우리를 사랑하사 우리 죄를 속하기 위하여 화목제물로 그 아들을 보내셨습니다. ಮೊದಲನೇ ಯೋಹಾನ 4:10 ನಾವು ದೇವರನ್ನು ಪ್ರೀತಿಸಿದ್ದರೆ ಅಲ್ಲ, ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥವಾಗಿ ತನ್ನ ಮಗನನ್ನು ಕಳಿಸಿಕೊಟ್ಟಿದ್ರಲ್ಲಿಯೇ ಪ್ರೀತಿಯ ನಿಜ ಗುಣ ತೋರಿ ಬರುತ್ತದೆ. 요한일서 2장 2절도 읽어봅니다. 1 John chapter 2 verse 2 ಹಾಗೆ ಮೊದಲನೇ ಯೋಹಾನ 2:2 그는 우리 죄를 위한 화목제물이니 우리만 위할 뿐 아니요 온 세상의 죄를 위하심이라. ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುತ್ತಾನೆ. 하나님이 우리를 사랑하사 우리 죄를 갚기 위해서 화목제물로 그 아들을 보내셨다는 겁니다. ಇಲ್ಲಿ ನೋಡ್ತೇವೆ, ನಮ್ಮೆಲ್ಲ ಪಾಪಗಳನ್ನ ದೂರ ಮಾಡಲಿಕ್ಕೋಸ್ಕರವಾಗಿ ತನ್ನನ್ನೇ ತಾನು ಸಮರ್ಪಿತನಾಗಿ ಆತನು ಈ ಲೋಕದಲ್ಲಿ ನಮಗಾಗಿ ಯಜ್ಞವಾಗಿ ಮಾರ್ಪಟ್ಟಿದ್ದಾರೆ. 우리의 죄값을 갚기 위해서 화목제물로 그 아들을 보내셨다는 겁니다. ನಮ್ಮ ಶಿಕ್ಷೆಯನ್ನ ತಾನು ಅನುಭವಿಸಿ ದೇವರೊಟ್ಟಿಗೆ ಐಕ್ಯಗೊಳಿಸಿ ಆ ಒಂದು ಅಮೂಲ್ಯವಾದ ಪ್ರೀತಿಗೆ ಪಾತ್ರರನ್ನಾಗಿ ನಮ್ಮನ್ನು ಮಾಡಿದ್ದಾರೆ. 예수님은 우리를 대신해서 죄값을 갚기 위해 화목제물로 오셔서 화목제물로 죽으셨습니다. ಒಂದು ವೇಳೆ ಪಾಪದ ಕ್ಷಮಾಪಣೆ ನಮಗೆ ಸಿಕ್ಕಿಲ್ಲ ಅಂತಂದ್ರೆ ನಾವು ಪಾಪದಲ್ಲೇ ಸಾಯಬೇಕಾಗಿರುವಂತವ್ರು. 예수님은 육체로 오셨죠. ಯೇಸುಸ್ವಾಮಿ ಆತನು ಶಾರೀರಧಾರಿಯಾಗಿ ಬಂದಿದ್ದಾರಲ್ವಾ. 예수님은 하나님의 아들이셨는데 육체로 오셨잖아요. ಯೇಸುಸ್ವಾಮಿ ತಂದೆಯಾದ ದೈವ ಕುಮಾರನಾಗಿದ್ದರೂ ಲೋಕದಲ್ಲಿ ಶರೀರಧಾರಿಯಾಗಿ ಬಂದಿದ್ದಾರೆ. 그리고 그는 화목제물로 죽으시고 사흘 만에 다시 부활하셨어요.
ಆತನು ನಮಗೋಸ್ಕರವಾಗಿ ಯಜ್ಞವಾಗಿ ಬಲಿಯಾಗಿ ಸತ್ತು ಉಣ್ಣಲ್ಪಟ್ಟು ಮೂರನೇ ದಿನ ಮತ್ತೆ ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾರೆ. 이 말을 로마서 5장 10절을 참고로 읽어봅니다. 로만 챕터 5 verse 10. ಈ ಮಾತನ್ನ ರೋಮ 5:10ರಲ್ಲಿ ನಾವು ನೋಡ್ತೇವೆ. 곧 우리가 원수되었을 때에 그의 아들의 죽으심으로 말미암아 하나님과 화목하게 되었은즉 화목한 게 된 자로서는 더욱 그의 살아나심으로 말미암아 구원을 받을 것이니라. ದೇವರಿಗೆ ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ ಆತನ ಕೂಡ ಸಮಾಧಾನವಾದ ನಮಗೆ ಆ ಮಗನಿಗಿರುವ ಜೀವದಿಂದ ರಕ್ಷಣೆಯಾಗುವುದು ಮತ್ತು ನಿಶ್ಚಯವಲ್ಲವೇ? ಆಮೆನ್. 그러므로 누구든지 예수님을 믿는 사람들은 멸망하지 않고 영생을 얻게 된다는 겁니다. ಹಾಗಾಗಿ ಯಾರೇ ಆಗಿರ್ಬೋದು, ಯಾರೆಲ್ಲ ನಂಬುತ್ತಾರೋ ನಂಬುವಂತ ಎಲ್ಲರಿಗೂ ಕೂಡ ರಕ್ಷಣೆ ಎಂಬುದಾಗಿ ನೋಡ್ತೇವೆ. 하나님의 아들 예수님은 육체로 오셔서 무엇을 했습니까? ಇಲ್ಲಿ ತಂದೆಯಾದ ದೇವಕುಮಾರನು ಶರೀರಧಾರಿಯಾಗಿ ಲೋಕದಲ್ಲಿ ಬಂದು ಏನು ಮಾಡಿದ್ರು? 하나님은 우리의 죄값을 대신 갚게 하기 위해서 그 아들을 보내셨죠. ಈ ಲೋಕ ರಕ್ಷಕನಾಗಿ ತನ್ನ ಏಕೈಕ ಕುಮಾರನನ್ನ ಕಳಿಸಿ ಯಾರೆಲ್ಲ ಆತನ ನಂಬುತ್ತಾರೆ ಅವರೆಲ್ಲರಿಗೂ ಬಿಡುಗಡೆ ಕೊಡ್ಲಿಕ್ಕೋಸ್ಕರವಾಗಿ ಆತನನ್ನ ಕಳಿಸಿಕೊಟ್ಟಿದ್ದಾರೆ. 그래서 오신 그 아들은 우리를 위해서 대신 화목제물로 죽어주신 거죠. ಹಾಗಾಗಿ ಏನ್ ಆತನು ಈ ಲೋಕದಲ್ಲಿ ಬಂದಿದ್ದಾರೋ ನಮಗೆಲ್ಲರಿಗೂ ಬಿಡುಗಡೆಯನ್ನ ಕೊಡ್ಲಿಕ್ಕಾಗಿಯೇ ಆತನು ನಮ್ಮನ್ನ ಅಶುದ್ಧೀಕರಿಸಲಿಕ್ಕೋಸ್ಕರವಾಗಿ ಬಂದಿದ್ದಾರೆ ಅನ್ನೋಂಥದ್ದು ನೆನ್ಪಿಡ್ಬೇಕು. 죄의 결과는 죽음이기 때문에 ಪಾಪವು ಕೊಡುವ ಸಂಬಳ ಮರಣ ಎಂದಾಗ ನೋಡ್ತೇವೆ. 죄인인 우리가 반드시 죽어야 되는데 ಒಬ್ಬ ಪಾಪಿಯು ತನ್ನ ಪಾಪದ ನಿಮಿತ್ತ ಸಾಯ್ಬೇಕಾಗಿರುವಂತ ಸ್ಥಾನದಲ್ಲಿದ್ದಾರೆ. 하나님의 아들이 이 세상에 오셔서 우리 대신에 죽어주셨다는 겁니다. ಇಲ್ಲಿ ನಾವು ನೋಡ್ತೇವೆ, ತಂದೆಯಾದ ದೇವಕುಮಾರನು ನಿನಗಾಗಿ ನನಗಾಗಿ ಈ ಲೋಕದಲ್ಲಿ ಜನಿಸಿ ನಮ್ಮನ್ನ ಬಿಡುಗಡೆ ಕೊಡ್ಲಿಕ್ಕಾಗಿ ತನ್ನನ್ನು ಅರ್ಪಿಸಿಕೊಂಡಿದ್ದಾರೆ. 갈라디아서 1장 4절을 읽어봅니다. 갈라디안 챕터 1 verse 4. 그리스도께서 하나님 곧 우리 아버지의 뜻을 따라 이 악한 세대에서 우리를 건지시려고 우리 죄를 대속하기 위하여 자기 몸을 주셨으니. ಗಲಾತ್ಯ 1:4ರಲ್ಲಿ ನಾವು ನೋಡ್ತೇವೆ, ಈತನು ನಮ್ಮನ್ನು ಕೆಟ್ಟದಾಗಿರುವ ಈಗಿನ ದುಷ್ಟ ಯುಗದೊಳಗಿಂದ ಬಿಡಿಸಬೇಕೆಂದು ನಮ್ಮ ತಂದೆಯಾದ ದೇವರ ಚಿತ್ತಕ್ಕನುಸಾರವಾಗಿ ನಮ್ಮ ಪಾಪಗಳ ದೆಸೆಯಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿದನು. 그리스도께서 이 악한 세대에서 우리를 건지시려고 우리 죄를 대속하기 위하여 자기 몸을 주셨다고 했습니다. ಇಲ್ಲಿಂದ ನೋಡ್ತೇವೆ, ಆತನು ನಮಗೋಸ್ಕರವಾಗಿ ಈ ಕೆಟ್ಟ ಯುಗದೊಳಗಿಂದ ನಮ್ಮನ್ನು ಬಿಡಿಸಲಿಕ್ಕಾಗಿ ತಾನು ಸಮರ್ಪಿಸಿಕೊಂಡಿದ್ದಾರೆ ಎಂಬುದಾಗಿ. 우리 죄값을 대신 갚기 위해서 자기 몸을 화목제물로 주신 것입니다. ನಮಗೆ ಬಿಡುಗಡೆ ಕೊಡ್ಲಿಕ್ಕಾಗಿ ನಮ್ಮನ್ನ ರಕ್ಷಿಸಲಿಕ್ಕೋಸ್ಕರವಾಗಿ ತನ್ನನ್ನ ಸಮರ್ಪಣೆ ಮಾಡಿಕೊಂಡಿದ್ದಾರೆ. 마가복음 10장 45절을 읽어봅니다. 마크 챕터 10 verse 45. ಮಾರ್ಕ 10:45. 여기서 마가복음 10장 45절에 예수님께서 자신이 오신 목적을 직접 말씀하셨습니다. ಇಲ್ಲಿ ನಾವು ನೋಡ್ತೇವೆ, 10ನೇ ಅಧ್ಯಾಯದಲ್ಲಿ ಕೂಡ ತಿಳಿಯಪಡಿಸುವಂತದ್ದು ನಾವು ಓದುವಾಗ 마크 챕터 10 verse 45. ಮಾರ್ಕ 10:45. 인자가 온 것은 섬김을 받으려 함이 아니라 도리어 섬기려 하고 자기 목숨을 많은 사람의 대속물로 주려 함이라. ಮನುಷ್ಯ ಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೋಸ್ಕರ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನ ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು ಎಂದು ಹೇಳಿದನು. 랜섬이 되기 위해서 오셨고 어토닝 세크리파이스가 되기 위해서 오셨다는 겁니다. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ನಮಗೋಸ್ಕರವಾಗಿ ಬಿಡುಗಡೆ ಕೊಡ್ಲಿಕ್ಕಾಗಿ ಹಾಗೆ ಒಂದು ಯಜ್ಞ ಬಲಿಯಾಗಿ ಬಂದಿದ್ದಾರೆ ಎಂಬುದಾಗಿ. 속죄 제물이 되고 화목 제물이 되기 위해서 오셨다는 겁니다. ಆತನು ಒಂದು ಯಜ್ಞವಾಗಿ ನಮಗೆ ಬಿಡುಗಡೆ ಕೊಡ್ಲಿಕ್ಕಾಗಿ ಬಂದಿದ್ದಾರೆ.
예수님은 우리를 위해서 십자가에서 피 흘려 죽어주셨죠. ನೋಡಿ, ತನ್ನ ಪ್ರಾಣವನ್ನ ಈಡು ಕೊಡುವುದಕ್ಕಾಗಿ ಆತನು ಬಂದಿದ್ದಾನೆ. 예수님이 피 흘려 죽어주심으로써 육체로 오신 목적을 다 이루신 것입니다. ಯೇಸುಸ್ವಾಮಿ ತನ್ನನ್ನೇ ತಾನು ಸಮರ್ಪಣೆ ಮಾಡಿಕೊಂಡವರಾಗಿ ಈ ಲೋಕದಲ್ಲಿ ಬಂದಿದ್ದಾರೆ. 요한복음 19장 30절을 읽어봅니다. ಹಾಗೆ ಯೋಹಾನ 15:30 ಓದೋಣ. 예수께서 신 포도주를 받으신 후에 이르시되 다 이루었다 하시고 머리를 숙이니 영원히 떠나가시니라. ಯೋಹಾನ 19:3 ನಾವು ನೋಡುವಾಗ, ಯೋಧ್ಯರ ಅರಸನೇ ನಿನಗೆ ನಮಸ್ಕಾರ ಎಂದು ಹೇಳಿ ಆತನ ಕೆನ್ನೆಗೆ ಏಟು ಹಾಕಿದರು. 예수님은 십자가에서 피 흘려 죽으시면서 다 이루었다고 말씀하셨습니다. ಆತನು ಶಿಲುವೆ ಮೇಲೆ ಆತನು ಮಾಡಿದಂತೆ ಎಲ್ಲಾ ಕಾರ್ಯಗಳು ಆ ಹುಳಿರಸವನ್ನು ತಕ್ಕೊಂಡ ಮೇಲೆ 30ನೇ ವಚನ, ತೀರಿತು ಎಂದು ಹೇಳಿ ತಲೆ ಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು. 속죄 제물이 되기 위해서 오셨으니까 속죄 제물로 죽으셨다는 것입니다. 19ನೇ ಅಧ್ಯಾಯ 30ನೇ ವಚನದಲ್ಲಿ ನೋಡುವ ಹಾಗೆ ತೀರಿತು ಎಂಬುದಾಗಿ ಹೇಳಿರುವಂತದ್ದು, ಆತನು ಏನೆಲ್ಲ ಮಾಡಬೇಕಾಗಿತ್ತು ಅದೆಲ್ಲ ಕಾರ್ಯಗಳನ್ನ ಮಾಡಿ ಮುಗಿಸಿದ್ದಾರೆ. 그러므로 예수님이 바로 우리의 세이비어가 되는 것입니다. ಹಾಗಾಗಿ ಯೇಸುಸ್ವಾಮಿಯನ್ನ ನಮ್ಮ ರಕ್ಷಕನು, ನಮ್ಮನ್ನ ಕಾಪಾಡಿದಂತವ್ರು, ನಮ್ಮನ್ನ ರಕ್ಷಿಸಿದಾತನು ಎಂಬುದಾಗಿ ನಾವು ಹೇಳ್ತೇವೆ. 누구든지 예수님을 떠나서는 구원받을 수 없습니다. ಯಾರೆಲ್ಲ ನಂಬುತ್ತಾರೋ ನಂಬುವಂತವರಿಗೆ ರಕ್ಷಣೆ ಉಂಟು. 구원은 오직 예수 그리스도를 믿음으로 얻을 수 있는 것입니다. ರಕ್ಷಣೆ ಅನ್ನುವಂಥದ್ದು ಯೇಸುಸ್ವಾಮಿಯನ್ನು ನಂಬುವಂತವರಿಗೆ ಸಿಗುವಂತಹ ಒಂದು ಕಾರ್ಯ. 예수 그리스도를 믿음으로 구원을 받을 수 있다는 겁니다. ಯೇಸುಸ್ವಾಮಿಯನ್ನ ನಂಬಿಕೆಯಿಂದ ನಂಬುವಂತವರಿಗೆ ಸಿಗುವಂತಹ ಒಂದು ಬಹುಮಾನ, ರಕ್ಷಣೆ. 이것을 사도 바울은 이렇게 말하고 있습니다. ಇದನ್ನು ಅಪೊಸ್ತಲನಾದ ಪೌಲನು ಈ ರೀತಿಯಲ್ಲಿ ಹೇಳ್ತಾನೆ. 사도행전 액트 chapter 4 verse 12 4장 12절을 읽어봅니다. ಅಪೊಸ್ತಲ ಕೃತ್ಯಗಳು 4:12. 다른 이로서는 구원을 받을 수 없나니 천하 사람 중에 구원을 받을 만한 다른 이름을 우리에게 주신 일이 없음이라 하셨더라. ಇಲ್ಲಿ 4:12ರಲ್ಲಿ ನಾವು ನೋಡ್ತೇವೆ, ಬರಬೇಕಾದ ರಕ್ಷಣೆಯು ಯಾರಲ್ಲಿಯೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆ ಆಗುವುದಿಲ್ಲ ಎಂದು ಹೇಳಿದನು. ಆಮೇಲೆ 하나님의 아들인 예수님이 이 세상에 오신 목적은 세상 모든 사람을 구원하는 데에 있는 것입니다. ದೇವರ ಒಂದು ಚಿತ್ತವು ಸರ್ವರು ಕೂಡ ಈ ಲೋಕದಲ್ಲಿ ಎಲ್ಲರೂ ಕೂಡ ರಕ್ಷಣೆ ಹೊಂದಿ ದೇವರ ಮಹಿಮೆಯನ್ನು ಹೊಂದಬೇಕೆಂಬುದಾಗಿ. 복음을 듣고 믿는 사람은 구원을 받죠. ಸುವಾರ್ತೆಯನ್ನ ನಂಬಿ ರಕ್ಷಣೆ ಹೊಂದುವಂತವರೆಲ್ಲರಿಗೂ ಕೂಡ ಆತನು ಈ ಭಾಗ್ಯವನ್ನು ಕೊಡುವಂತವರಾಗಿದ್ದಾರೆ. 그러나 예수님을 영접하지 아니하고 믿지 않는 사람은 심판을 받는 것입니다. ನಂಬುವಂತವರಿಗೆ ರಕ್ಷಣೆ ಉಂಟು, ನಂಬದೇ ಇರುವಂತವರಿಗೆ ಶಿಕ್ಷೆ ಉಂಟು. 누구든지 예수님을 믿는 사람은 믿는 그 순간부터 구원의 기쁨과 영원한 생명을 누립니다. ಯಾರೆಲ್ಲ ನಂಬುವಂತವರಾಗಿದ್ದಾರೋ ನಂಬುವಂತ ಎಲ್ಲರಿಗೂ ಕೂಡ ಈ ರೀತಿಯಾದಂತಹ ಒಂದು ರಕ್ಷಣೆ ಉಂಟು ಅನ್ನುವಂಥದ್ದನ್ನ ನಾವು ತಿಳಿದಿದ್ದೇವೆ ಮತ್ತೆ ತಿಳಿಯಪಡಿಸುವರಾಗಿದ್ದೇವೆ. 누구든지 예수님을 믿는 사람은 믿는 그 순간부터 구원의 기쁨과 영생을 누리는다는 겁니다. ಹಾಗಾಗಿ ಈ ಎಲ್ಲಾ ಕಾರ್ಯಗಳಿಂದ ನಾವು ರಕ್ಷಣೆ ಹೊಂದಲಿಕ್ಕೆ ದಾರಿಯನ್ನ ತೋರಿಸಿದಂತ ರಕ್ಷಕನ ಮೇಲೆ ವಿಶ್ವಾಸವಿಟ್ಟು ಸಾಗಬೇಕು. 예수님을 믿는 사람은 이 세상에서 육체의 삶이 끝나면 어떻게 됩니까? ಯೇಸುವನ್ನು ನಂಬಿದಂತಹ ನಾವು ಆತನ ರಕ್ಷಣೆ ಮಾರ್ಗದಲ್ಲಿ ನಡೆಯದೇ ಇದ್ರೆ ಹೇಗೆ? 영원한 하나님 나라에서 영원토록 주님과 함께 살게 되는 것입니다. ನಿತ್ಯವಾದಂತಹ ರಕ್ಷಣೆ, ನಿತ್ಯವಾದಂತಹ ಒಂದು ಶಿಕ್ಷೆಯಿಂದ ನಮಗೆ ಒಂದು ಬಿಡುಗಡೆ. 할렐루야. 할렐루야. 그러나 예수님을 믿지 않는 사람은 어떻게 됩니까? ಯೇಸುವನ್ನು ನಂಬದೇ ಇರುವಂತವರ ಕಾರ್ಯಗಳು ಹೇಗಿರ್ತವೆ? 죄를 용서받을 수 있는 길을 거부했기 때문에 구원의 기회를 놓치는 것입니다. ನಮಗಾದರೂ ಪ್ರಾಯಶ್ಚಿತ್ತ ಕೊಡುವ ಹಾಗೆ
ಪಾಪ ಕ್ಷಮಾಪಣೆಯನ್ನು ಹೊಂದುವಂತ ಒಂದು ದಾರಿ ಸಿಕ್ಕಿದೆ. 그러므로 그들은 심판 가운데에서 살다가 결국 영원한 형벌을 받게 된다는 것입니다. ಹಾಗೆ ನಾವೇನೆಲ್ಲ ಶಿಕ್ಷೆಯಿಂದ ಪಾರಾಗಿದ್ದೀವೋ ಅದಕ್ಕೆ ನಾವು ಕೃತಜ್ಞತೆಯ ರಕ್ಷಣೆ ಮಾರ್ಗದಲ್ಲಿ ನಡೆಯುವಂಥದ್ದು ಎಷ್ಟೋ ಮುಖ್ಯವಾಗಿರ್ತದೆ. 오늘은 예수님이 이 세상에 오신 목적, ಯೇಸು ಸ್ವಾಮಿ ಇವತ್ತು ಈ ಲೋಕಕ್ಕೆ ಬರಬೇಕಾಗಿರ್ಲಿಕ್ಕೆ ಕಾರಣವಾದ್ರೆ ಏನೆಂಬುದಾಗಿ ತಿಳ್ಕೊಂಡಿದ್ದೇವೆ. 하나님이 하나님의 아들을 이 세상에 육체로 보내신 목적, ದೇವರು ತನ್ನ ಕುಮಾರನನ್ನ ಕಳಿಸಿಕೊಡ್ಲಿಕ್ಕೆ ಕಾರಣ ಏನೆಂಬುದಾಗಿ ತಿಳ್ಕೊಂಡಿದ್ದೇವೆ. 하나님의 아들인 예수님이 십자가에 못 박혀 죽으신 이유, ಆ ತಂದೆಯಾದ ದೇವಕುಮಾರನು ಶಿಲುಬೆ ಮೇಲೆ ಮರಣ ಹೊಂದಲಿಕ್ಕೆ ಕಾರಣ ಏನೆಂಬುದಾಗಿ ತಿಳ್ಕೊಂಡಿದ್ದೇವೆ. 예수님을 믿는 사람은 영생을 얻게 되고 ಯೇಸು ಸ್ವಾಮಿನ ನಂಬದೇ ಇರುವಂತವರಿಗೆ ಶಿಕ್ಷೆ ಉಂಟು, ನಂಬುವಂತವರಿಗೆ ರಕ್ಷಣೆ ಉಂಟು ಎಂಬುದಾಗಿ ತಿಳ್ಕೊಂಡಿದ್ದೇವೆ. 예수님을 믿지 않는 사람들은 영원한 형벌을 받게 된다는 것. ಹಾಗೆ ನಂಬದೇ ಇರುವಂತವರಿಗೆ ಕ್ಷಮಾಪಣೆ ಇಲ್ಲ, ನಂಬುವಂತವರಿಗೆ ಕ್ಷಮಾಪಣೆ ಉಂಟು ಎಂಬುದಾಗಿ ನೋಡ್ತೇವೆ. 이것을 오늘 우리는 다시 생각해 봤습니다. ಎಲ್ಲ ಕಾರ್ಯಗಳನ್ನ ಮತ್ತೊಂದು ನಾವು ಮೆಲುಕು ಹಾಕೊಳ್ಳೋಣ. 여러분 교회 성도들이 이것을 알아야 돼요. ನಿಮ್ಮೆಲ್ಲ ಸಭಿಕರಿಗೆ ಈ ವಿಷಯಗಳನ್ನ ತಿಳಿಯಪಡಿಸಿ. 예수님이 하나님의 아들이며 하나님이라고 그랬는데 ಯೇಸು ಸ್ವಾಮಿ ಬಂದು ನಮ್ಮ ರಕ್ಷಕನು ತಂದೆಯ ದೇವರ ಮಗನು ಎಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ. 그런데 왜 하나님이 죽었어요? ಮತ್ತೆ ಯಾಕೆ ತಂದೆಯಾದ ದೇವಕುಮಾರನು ಸಾಯ್ಬೇಕಾಗಿತ್ತು? 그것은 하나님이 아니라는 증거 아닙니까? ಒಂದು ವೇಳೆ ದೇವರು ಹೇಗೆ ತನ್ನನ್ನ ತಾನು ಸಮರ್ಪಣೆ ಮಾಡೋದತ್ತ ದೇವರು ಯಾಕೆ ಸಾಯ್ಬೇಕು ಅನ್ನುವಂತ ಪ್ರಶ್ನೆಗಳು ಅನೇಕ ವಿಶ್ವಾಸಿಗಳಲ್ಲಿ ಬರ್ತದೆ. 여러분 교회 성도들이 이렇게 생각하면 안 된다는 겁니다. ನಿಮ್ಮ ಸಭೆಯಲ್ಲಿ ಇರುವಂತವರು ಈ ರೀತಿಯಾದಂತ ಅಪನಂಬಿಕೆ ಉಳ್ಳವರಾಗಿರಬಾರದು, ಸಂಪೂರ್ಣದ ನಂಬಿಕೆ ಉಳ್ಳವರಾಗಿರ್ಬೇಕು. 그렇기 때문에 잘 가르쳐야 돼요. ಹಾಗಾಗಿ ನೀವು ಒಳ್ಳೆ ರೀತಿಯಲ್ಲಿ ಬೋಧನೆ ಮಾಡಬೇಕು. 시간이 부족해서 오늘 여기까지만 하고 ಇವತ್ತು ನಾವು ಇಲ್ಲಿಗೆ ಸಮಯ ಇಲ್ಲದೆ ಇರೋದ್ರಿಂದ ಇವತ್ತಿಗೆ ನಾವು ಮುಕ್ತಾಯ ಮಾಡ್ತಾ ಇದ್ದೀವಿ. 다음 시간에 계속해서 하도록 하겠습니다. ನಾವು ಮತ್ತೆ ಇದನ್ನ ಇನ್ನ ಹೆಚ್ಚಿನ ವಿಷಯಗಳನ್ನ ಕಲಿಯಲಿಕ್ಕೆ ಹೋಗೋಣ. 다음 시간은 next Saturday입니다. ನೆಕ್ಸ್ಟ್ ಕ್ಲಾಸ್ ನೆಕ್ಸ್ಟ್ ಸ್ಯಾಟರ್ಡೆ. 자, 누구 대신 대표로 기도해 주세요. ಚಿಕ್ಕದಾಗಿ ಪ್ರಾರ್ಥನೆ ಮಾಡಿ, ಒಂದೇ ಒಂದು ನಿಮಿಷ ಇದೆ, ಯಾರಾದ್ರೂ ಪ್ರಾರ್ಥನೆ ಮೂಲಕ ಮುಕ್ತಾಯ ಮಾಡಿ. ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ. ಯೇಸು ಸ್ವಾಮಿ, ಮುಂಜಾನೆಯ ಸಮಯದಲ್ಲಿ ನಿನ್ನ ಪ್ರೀತಿ, ನಿನ್ನ ತ್ಯಾಗ, ಕಲ್ವಾರಿಯ ಮರಣ, ಯೇಸು ಸ್ವಾಮಿ ನೀವು ಈ ಭೂಮಿಗೆ ಬಂದಂತ ಮಹಾ ಉದ್ದೇಶವನ್ನ ನಾವು ತಿಳಿಯುವಂತೆ ಕರ್ತನೆ ಸಹಾಯ ಮಾಡಿದ್ರಿ. ಕಲಿಸಿಕೊಟ್ಟ ಪ್ರೊಫೆಸರ್ ನಿಮ್ಮ ಕೈಗಳಿಗೆ ಒಪ್ಪಿಸ್ಕೊಡ್ತೇವೆ. ಭಾಷಾಂತರ ಮಾಡಿದ ಪ್ರಿಯ ನಿಮ್ಮ ದಾಸರು ನಿಮ್ಮ ಕೈಗಳಿಗೆ ಒಪ್ಪಿಸ್ಕೊಡ್ತೇವೆ. ಕೇಳಿದ ನಾವೆಲ್ಲರೂ ಕೂಡ ಈ ವಾಕ್ಯಗಳನ್ನ ನೆನಪಿಸಿ ದೇವರ ನೆನಪಲ್ಲಿಟ್ಟು ದೇವರ ಅನೇಕರಿಗೆ ಬೋಧಿಸುವ ಹಾಗೆ ಕೃಪೆ ಮಾಡು. ನಡೆಸಿದಕ್ಕಾಗಿ ಸ್ತೋತ್ರ, ಘನಮಾನ ಮಹಿಮೆ ನಿಮಗೆ ಯೇಸು ಸ್ವಾಮಿ ಹೆಸರಿನಲ್ಲಿ ತಂದೆಯೇ, ಆಮೆನ್. 아멘. 할렐루야.